ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾವು 2025ರ ಹಲವಾರು ಶಿಕ್ಷಕ ಆಕಾಂಕ್ಷಿಗಳು ಮುಗಿಸಿದ್ದಾರೆ. ಆದರೆ ಅಲ್ಲಿ ಏನು ತೊಂದರೆ ಆಗಿದೆ ಅಂತಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಥವಾ ಶಿಕ್ಷಕ ಆಕಾಂಕ್ಷಿಗಳು ಏನು ಮಾಡಿದ್ದಾರೆ, ಈಗ ನೋಡಿ GM ಮೆರಿಟ್ ಇತ್ತು ಅಂತಂದ್ರೆ 90 ಅಂಕಗಳನ್ನು ಪಡಿಲೇಬೇಕಾಗಿತ್ತು. SC ST ಇದ್ದವರು 83 ಅಂಕಗಳನ್ನು ಪಡಿಲೇಬೇಕಾಗಿತ್ತು. ಆದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಥವಾ ಶಿಕ್ಷಕ ಆಕಾಂಕ್ಷಿಗಳು ಏನಾಗಿದ್ದಾರು ಅಂತಂದಾಗಿಲ್ಲಿ ಆ ಮಾರ್ಕ್ಸ್ಗಳನ್ನು ತೆಗೆಯಲು ಏನು ತೊಂದರೆ ಆಗಿದೆ. ಯಾಕಂದ್ರೆ ಆ ಮಾರ್ಕ್ಸ್ಗಳು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ನೋಡ್ಕೊತ ಹೋಗ್ಬೇಕು ನಾವು. ಯಾಕಂತಂದ್ರೆ ಈಗಾದಂಥ ತೊಂದರೆ ಮುಂದಾಗಬಾರ್ದು. ಮತ್ತು ಇಲ್ಲಿ ಏನಂತಂದಾಗ ಪ್ರಮುಖವಾಗಿ ನಿಮ್ಮ ಮುಂದಿನ ಆಯ್ಕೆ ಏನು ಅನ್ನೋದನ್ನು ನೋಡ್ಕೋಬೇಕು. ನೀವು ಮಾಡಿದ ತಪ್ಪುಗಳೇನು ನೋಡ್ಕೋಬೇಕು. ಹಾಗಾದ್ರೆ ಮುಂದಿನ ತಯಾರಿ ಹೆಂಗೆ ಮಾಡ್ತಾರೆ, ಇದೆಲ್ಲದರ ನಡುವೆ ಒಂದು ನಿಮ್ಮ ತಲೆಯಲ್ಲಿ ಕ್ವಶನ್ ಓಡ್ತಾ ಇದೆ, CTET. ಹಾಗಾದ್ರೆ ಇಲ್ಲಿ TET ಅಂತ ಏನು ನೋಡಿದ್ವು, ಕರ್ನಾಟಕ TET ಅಂತ ನೋಡಿದ್ವು, CTETಯ ಬಗ್ಗೆ ಏನು ಮಾಹಿತಿ ಅಂತೇಳಿ. ಹಾಗಾದರೆ ಎಲ್ಲವನ್ನ ಇಲ್ಲೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಂತಂದ್ರೆ ಯಾರೆಲ್ಲ ನಮ್ಮ ಶ್ರೀರಕ್ಷೆ ಅಕಾಡೆಮಿ ಅನ್ನುವಂಥ ಚಾನಲ್ಗೆ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ, ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರು ಈ ರೀತಿಯಾಗಿರುವಂಥ ತೊಂದರೆಗೊಳಗಾದವರಿಗೆ ಇದನ್ನು ಶೇರ್ ಮಾಡ್ತಾ ಹೋಗ್ರಿ. ಅದ್ರ ಜೊತೆಗೆ ಪ್ರತಿದಿನ ರಾತ್ರಿ 9:30ಕ್ಕೆ ವಿಶೇಷ ತರಗತಿಗಳು ಇರ್ತಾವೆ, ಅವನ್ನೆಲ್ಲ ನೋಡ್ತಾ ಹೋಗಿ. ಹಾಗಾದ್ರೆ ನೇರವಾಗಿ ಇಲ್ಲಿ ನೋಡೋಣ ನೋಡ್ರಿ. ಮೊದಲನೇದಾಗಿ ನಮ್ಮ ಮುಂದಿನ ಆಯ್ಕೆ. ಹಾಗಾದರೆ ನಿಮ್ಮ ಮುಂದಿನ ಆಯ್ಕೆ ಏನು ಅಂತ ನೋಡ್ತಾ ಹೋದಾಗ ಇಲ್ಲಿ ಗಮನಿಸ್ರಿ, ಒಂದೇನಂತಂದಾಗ ನಿಮ್ಮದು ನಿರಂತರವಾಗಿರುವಂಥ ಪ್ರಯತ್ನ ಇಲ್ಲಿ ಇರಲೇಬೇಕಾಗುತ್ತೆ. ಹಾಗಾದರೆ ನೀವು ಕೇಳ್ಬೋದು, ಸರ ನಾವು ಎದಕ್ಕೆ ಓದಬೇಕ್ರಿ, ನಿರಂತರವಾಗಿರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಯಾವ ಪರ್ಪಸ್ ಆಗಿ ಓದಬೇಕಂತಂದ್ರೆ ಮೊದಲನೇದಾಗಿ ಏನಂತಂದರೆ ಇಲ್ಲಿ ನೋಡಿ ಎಲ್ಲರೂ ಕೂಡ ಇಲ್ಲಿ TETಯನ್ನು ಓದ್ತಾ ಇದ್ರಿ. ಇದನ್ನು ನೆನಪಿಟ್ಕೊಳ್ಳಿ, TET ಕೇವಲ 1 ತಿಂಗಳಲ್ಲಿ ಮಾತ್ರ ಪ್ರಿಪ್ರೇಷನನ್ನು ಮಾಡ್ತಾ ಬಂದಿರಿ ನೀವು. ಹಾಗಾದ್ರೆ ಸರ ಒಂದೇ ತಿಂಗಳನ್ಯಾಗ ಓದಿದ್ದು, ಒಂದೇ ತಿಂಗಳಿನಲ್ಲಿ ಓದಿ ಹಲವಾರು ವಿದ್ಯಾರ್ಥಿಗಳು 88 ಮತ್ತು 89 ಅಂಕವನ್ನು ಗಳಿಸಿದ್ದೀರಿ. ಹಾಗಾದ್ರೆ SC STಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು 82 ಅಂಕಗಳನ್ನು ಗಳಿಸ್ಕ ಫೇಲ್ ಆಗಿದ್ದಾರೆ, ಅಂದ್ರೆ ಆ ಮಾರ್ಕ್ಸ್ಗಳೇ ಬಂದಿಲ್ಲ. ಹಾಗಾದರೆ ಸರ ಒಂದು ತಿಂಗಳಿನಲ್ಲಿ ಓದಿ ಇಷ್ಟಾಯಿತು, ಹಾಗಾದರೆ ಇವತ್ತಿನಿಂದನ ಸ್ಟಡಿ ಚಾಲೂ ಮಾಡಬೇಕು ಮತ್ತು ಓದಬೇಕು, ನಿರಂತರವಾಗಿ ಪ್ರಯತ್ನ ಮಾಡ್ತಾ ಬರಬೇಕು. ನೀವು ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಯಾರಾದರೂ ಈಗ ಪಾಸ್ ಆಗಿದ್ದಾರೆ ಅಂತಂದ್ರೆ ಅವರು ಒಂದೇ ದಿನ ಓದಾಗಿಲ್ಲ, ನಿರಂತರವಾಗಿ ಓದ್ತಾ ಇದ್ದರು, ಅದಕ್ಕೆ ಅವ್ರು ಆಗಿದ್ದಾರು. ಅದಕ್ಕೋಸ್ಕರ ನಮ್ಮಲ್ಲಿ ಏನಿರಲಿ, ಪ್ರಯತ್ನ ನಿರಂತರವಾಗಿರಲಿ, ಓದುವಂಥ ವಿಧಾನವನ್ನು ತಿಳ್ಕೊಳ್ಳಿ, ಕ್ವಶನ್ ಪೇಪರನ್ನು ಇಟ್ಕೊಳ್ಳಿ. ಏನಂತಂದಾಗ ಸರ್ಕಾರಿ ಪಠ್ಯ ಪುಸ್ತಕ 6ರಿಂದ 10 ಬಿಟ್ಟು ಏನೂ ಕ್ವಶನ್ ಬಂದಿಲ್ಲ. ಹಾಗಾದರೆ 6ರಿಂದ 10 ಬಿಟ್ಟು ಪ್ರಶ್ನೆನೇ ಬಂದಿಲ್ಲ ಅಂತಂದಾಗ ಅದನ್ನಷ್ಟೇ ಓದಬೇಕು. ಕನ್ನಡ ಇಂಗ್ಲೀಷ್ ವ್ಯಾಕರಣವನ್ನು ಓದಬೇಕು. ಅದರ ಜೊತೆಗೆ CDP, ಹಾಗಾದ್ರೆ ಚೈಲ್ಡ್ ಸೈಕಾಲಜಿ ಡೆವಲಪ್ಮೆಂಟ್, ಹಾಗಾದರೆ ಆ ವಿಷಯವನ್ನು ಓದ್ಕೊಳ್ಳಿ. ಮುಗಿದು ಹೋಯಿತು. ಇಲ್ಲಿ ನಿಮ್ಗೆ 2 ಗೊಂದಲ ಇದೆ. ಒಂದು ಎಲ್ಲರೂ ಹೇಳ್ತಾ ಇರೋದು ಏನಂದ್ರೆ HSTR, ಇನ್ನೊಂದು CTET. ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ಬೇಕು ನಾವಿಲ್ಲಿ. ಹಾಗಾದ್ರೆ ಸರ HSTR ಮತ್ತು CET ಏನಿದು ಅಂತೇಳಿ ನೋಡ್ಬೇಕು. ಇಲ್ಲಿ ನಮಗಿರುವಂಥ ಆಯ್ಕೆಗಳನ್ನು ನೋಡ್ಕೋಬೇಕು ನಾವು. ಹಾಗಾದ್ರೆ ಸರ ನಾನು ಪಾಸ್ ಆಗಿದ್ದೀನಿ ಅಂತಂದವರು ನೇರವಾಗಿ ಏನು ಓದ್ತಾ ಇದ್ದಾರೆ ಅಂತಂದ್ರೆ ನೋಡ್ರಿ, ಇಲ್ಲಿ ನಾ ಪಾಸ್ ಆಗಿದ್ದೀನಿ ಅಂತಂದವ್ರು ನೇರವಾಗಿ ಇಲ್ಲಿ GPSTR ಓದ್ತಿದ್ದಾರೆ ನೋಡ್ರಿ. ಹಾಗಾದ್ರೆ GPT ಓದ್ತಿದ್ದಾರೆ ಅವ್ರು. ಹಾಗಾದ್ರೆ GPT ಓದ್ತಾ ಇದ್ದಾರೆ ಅಂತಂದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಗ್ರ್ಯಾಜುಯೇಷನ್ ಪ್ರೈಮರಿ, ಹಾಗಾದ್ರೆ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂದರೆ ಪದವೀಧರ ಪ್ರಾಥಮಿಕ ಶಿಕ್ಷಕ ಹುದ್ದೆಗೆ ಓದ್ತಾ ಇದ್ದಾರೆ. ಪ್ರೌಢ ಶಿಕ್ಷಕ ಅಲ್ಲ GPT, ಪ್ರಾಥಮಿಕ ಅಂತಂದ್ರೆ 6ನೇ ತರಗತಿಯಿಂದ 8ನೇ ತರಗತಿ. ಇದಕ್ಕೆ ಏನಂತಂದಾಗಿಲ್ಲಿ ಇದನ್ನು ಗಮನಿಸ್ಕೋಬೇಕು, 3 ಹಂತದಲ್ಲಿ ಪರೀಕ್ಷೆ ನಡೀತೈತಿ. 3 ಹಂತದಲ್ಲಿ ಪರೀಕ್ಷೆಗಳಿರ್ತಾವು. ಇಲ್ಲಿ ಇದಕ್ಕೆ TET ಕಂಪಲ್ಸರಿ ಆಗಿರುತ್ತದೆ. TET ಪಾಸ್ ಆಗಲೇಬೇಕು, ಅವ್ರು ಹೇಳಿದಷ್ಟು ಮಾರ್ಕ್ಸ್ ಪಡಿಲೇಬೇಕು. ಇದು ಯಾವುದಂತಂದ್ರೆ GPSTR. ಇದನ್ನು ನಿಮ್ಮ ತಲೆಯಾಗಿ ಇಟ್ಕೋಬೇಕು ನೀವು. ಇನ್ನು ನೆಕ್ಸ್ಟ್ ಬರೋದು ಏನಂತಂದ್ರೆ ಸರ HSTR ಅಂತಂದ್ರೆ ಏನ್ರಿ, ಇದು ಹೈಯರ್, ಹಾಗಾದ್ರೆ ಹೈಸ್ಕೂಲ್. ಹಾಗಾದ್ರೆ ಹೈಸ್ಕೂಲ್ನಲ್ಲಿ ಇಲ್ಲಿ 9 ಮತ್ತು 10ನೇ ತರಗತಿಯ ಶಿಕ್ಷಕರು. ಹಾಗಾದ್ರೆ ಒಂದಷ್ಟು ಸ್ಕೂಲ್ನಲ್ಲಿ ಹೆಂಗಿರ್ತೈತ್ರಿ, ಹೈಸ್ಕೂಲ್ನಲ್ಲಿ 8ರಿಂದ 10 ಇರ್ತೈತಿ ಅದು ಕೂಡ. ಹಾಗಾದರೆ ಇಲ್ಲಿ ಏನನ್ನು ನೋಡ್ಕೋಬೇಕಂತಂದ್ರೆ ನಾವು ಯಾವ ಸ್ಕೂಲ್ನಲ್ಲಿ 1 to 8 ಇದೆ, ಅಲ್ಲಿ ಏನು ಮಾಡ್ತಾರೆ ಇವರು 6 to 8 ಟೀಚರ್ ಆಗ್ತಾರೆ. ಯಾವ ಸ್ಕೂಲ್ಗಳಲ್ಲಿ 8ದಿಂದ 10th ವರೆಗೂ ಇರುತ್ತೆ ಅಲ್ಲಿ ಕೂಡ HSTRದವ್ರು ಟೀಚರ್ಸ್ ಬರ್ತಾರೆ.
HSTR ಕಾಲ್ಫಾರ್ಮ್ ಈಗಾಗಲೇ ಆಗಿಲ್ಲ. ಆದರೆ ಅವ್ರು ಏನಂತ ಹೇಳಿದ್ರು ಅಂತಂದ್ರೆ ಇದಕ್ಕೆ ಒಮ್ಮೆ ನಾನ್ ಟಿ ಇ ಟಿ ಅಂತ ಹೇಳಿದರು. ಹಾಗಾದ್ರೆ ಸರ್ ನಾನ್ ಟಿ ಇ ಟಿ ಅವ್ರು ಮಾಡಿದ್ರು ಅಂತಂದ್ರೆ ನಿಮ್ಗೆ ಟಿ ಇ ಟಿ ಅವಶ್ಯಕತೆ ಇಲ್ಲ, ಆದ್ರೆ ಮಾಡಲಿಲ್ಲ ಅಂತಂದ್ರೆ ಹಾಗಾದ್ರೆ ನಂತರದಲ್ಲಿ ಮತ್ತು ಒಂದು ಹೋದ ವರ್ಷ ಏನು ಹೇಳ್ತಾರೆ ಅವರು ಇಲ್ಲಿ ಟಿ ಇ ಟಿ ಕಂಪಲ್ಸರಿ ಅಂತ ಹೇಳ್ತಾರೆ. ಹಾಗಾದ್ರೆ ಸರ ಇಲ್ಲಿ ಟಿ ಇ ಟಿ ಆಗ್ತೈತೋ ಟಿ ಇ ಟಿ ಬೇಕೋ ಬೇಡೋ ಅಂತ ನಮ್ಗೆ ಯಾವಾಗ ಗೊತ್ತಾಗ್ತೈತಂದ್ರೆ ನೋಟಿಫಿಕೇಶನ್ ಆಗೋವರೆಗೂ ಅದೇನೂ ತಿಳಿಯೋದಿಲ್ಲ. ಹಾಗಾದ್ರೆ ಸರ ನೋಟಿಫಿಕೇಶನ್ ಆದಮೇಲೆ ಗೊತ್ತಾಗೋದು. ಅದಂತೂ ನೀವು ಕ್ಲಿಯರಾಗಿ ತಿಳ್ಕೊರಿ. ಈಗ ಭಾಳಷ್ಟು ಜನ ಹೇಳ್ತಿರ್ತಾರೆ ನಿಮಗೆ HSTR ಓದು ಅಂತ ಹೇಳ್ತಿರ್ತಾರೆ. ಆದರೆ ನಾ ಹೇಳುವಂಥದ್ದು ಏನಂತಂದ್ರೆ ಇಲ್ಲೊಂದು ಕಾಣತೈತಿ ನೋಡ್ರಿ, CTET ಅಂತೈತಿ. ಸರ್ ಏನು ಡಿಫ್ರೆನ್ಸ್ ರೀ CTET ಮತ್ತು KTET ನಡುವಿರುವಂಥ ಡಿಫ್ರೆನ್ಸ್? ನೀವು ಇದನ್ನಿಷ್ಟು ತಿಳ್ಕೊಬೇಕಾಗ್ತೈತಿ. ಯಾಕಂದ್ರೆ ನೀವು 10 ವಿಡಿಯೋ ನೋಡೋದ್ರಕ್ಕಿಂತ ಒಂದರಲ್ಲಿ ಮಾಹಿತಿ ಅಂತ ತಿಳ್ಕೊಳ್ಳಿ. ಒಂದೇನಂತಂದ್ರೆ ಇಲ್ಲಿ ಒಂದು CTET ಅಂತ ಐತಿ, ಇನ್ನೊಂದು ಈಗಾಗಲೇ ನೀವು ಬರೆದದ್ದು ಕರ್ ಟಿ ಇ ಟಿ ಅಂತಂದ್ರೆ ಕರ್ನಾಟಕ ಟಿ ಇ ಟಿ. ಇದನ್ನು ನಡೆಸುವಂಥದ್ದು ಏನಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್. ಹಾಗಾದರೆ ಇಲ್ಲಿ ಇದು ಇರುವಂಥ ಅಖಂಡ ಭಾರತಕ್ಕೆ ಸಂಬಂಧಪಡ್ತೈತಿ. ಹಾಗಾದರೆ ಇಂಡಿಯಾದಲ್ಲಿ ನೀವು ಎಲ್ಲಾದರೂ ಟೀಚರ್ ಆಗ್ಬೋದು. 1ನೇ ಪಾಯಿಂಟು ಇಲ್ಲಿ 1ನೇ ಪಾಯಿಂಟ್ ನೆನ್ಪಿಡ್ರಿ, ಇದು ಕೇವಲ ಎಲ್ಲಿಗೆ ಸಂಬಂಧಪಡ್ತೈತ್ರಿ ಅಂತಂದ್ರೆ ಕರ್ನಾಟಕಕ್ಕೆ ಸಂಬಂಧಪಡ್ತೈತಿ. ಸರ್ CTET ಆಗುವಂಥ ಲಾಭ ಏನು? ವೆರಿ ಇಂಪಾರ್ಟೆಂಟ್. ಏನಂತಂದ್ರೆ ಈಗ ನವೋದಯ ಅಂತ ಕರಿತೇವೆ ನಾವು, ಈ ನವೋದಯ ಅಂತ ಕರಿತೀವಿ. ಇನ್ನು ನಂತರದಲ್ಲಿ ಕೇಂದ್ರೀಯ ವಿದ್ಯಾಲಯ ಅಂತ ಕರಿತೇವೆ ನೋಡ್ರಿ. ಹಾಗಾದ್ರೆ ಕೇಂದ್ರೀಯ ವಿದ್ಯಾಲಯಗಳು, ನವೋದಯಗಳು ಮುಂತಾದ ಸೆಂಟ್ರಲ್ ಗೌರ್ಮೆಂಟ್ ಶಾಲೆಗಳಿಗೆ ನಾವು ಏನು ಮಾಡ್ಬೋದು ಅಂತಂದ್ರೆ CTET ಪಾಸಾಗಿದ್ರೆ ಇಲ್ಲಿ ಪೇಪರ್ 1 ಬರ್ತೈತಿ, ನೆನ್ಪಿಟ್ಕೋರಿ. ಪೇಪರ್ 1 ಪೇಪರ್ 2 ಸೇಮ್ ಇಲ್ಲಿ ಹೆಂಗಿತ್ತು ಹಂಗೆ ಪೇಪರ್ 1 ಪೇಪರ್ 2. ಪೇಪರ್ 1 to 5th ಇಲ್ಲೇ D.Ed. ಇನ್ನು ಪೇಪರ್ 2 6 to 8th ಇದು ಯಾವುದಂತಂದ್ರೆ B.Ed. ಇಷ್ಟು ಬರ್ತೈತಿ. ಇವ್ರು ಇಲ್ಲಿ ಹಾಕಕ್ಕೆ ಬರೋದಿಲ್ಲ, ಇವರಲ್ಲಿ ಹಾಕಕ್ಕೆ ಬರೋದಿಲ್ಲ. ಇದಂತೂ ಕಂಪಲ್ಸರಿ ಐತಿ. ಪೇಪರ್ 2 ಪೇಪರ್ 1 ನಿಮ್ಮಲ್ಲಿ ಏನು ಸಿಲೆಬಸ್ ಐತಿ ಇದೇ ಸಿಲೆಬಸ್ ಇರ್ತೈತಿ. ಅದ್ರ ಬಗ್ಗೆ ಸಿಲೆಬಸ್ ಬಗ್ಗೆ ಆಮೇಲೆ ಮಾತಾಡೋಣ ನಾವು. ಆದ್ರೆ ಈ CTET ಪರೀಕ್ಷೆಯಿಂದ ಆಗುವಂಥ ಅನುಕೂಲಗಳು ಏನಂತ ನೋಡಿದಾಗ ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡ್ರಿ, ನಾ ಹೇಳಿ GPSTR ಅಂತ. ಏನಾದರೂ ನೀವು ಈ CTET ಪಾಸ್ ಆಗಿದ್ರಿ ಅಂತಂದ್ರೆ ರಾಜ್ಯದಲ್ಲಿ ಕರೆಯುವಂಥ GPSTRಕ್ಕೆ ನೀವು ಅಪ್ಲೈ ಮಾಡ್ಬೋದು. ನೋಡಿ ಇಲ್ಲಿ ನಿಮ್ಮದು KTET ಪಾಸ್ ಆಗಿಲ್ಲ. ಹಾಗಾದರೆ ಸರ್ KTET ಒಳಗೆ ಏನಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಡೆಸುವಂಥ ನಿಮ್ಮ ಯಾವುದು ಕರ್ನಾಟಕದಲ್ಲಿ ನಡೆಸುವಂಥ 6 to 8th ಟೀಚರಿಗೆ ನೀವು ಅಪ್ಲೈ ಮಾಡೋಕ್ಕೆ ಅವಕಾಶ ಇಲ್ಲಿ ಕೊಟ್ಟಿರ್ತಾರೆ. ಇನ್ನು HSTR ಬಂತಂದ್ರೆ ಈ ವರ್ಷ ಈಗಿರುವಂಥ HSTR ಕ್ರೈಟೇರಿಯಾ ಏನೈತಿ, ಇಲ್ಲಿ B.Ed ಆದವ್ರಿಗೆ ಅವಕಾಶ ಐತಿ. ಆದ್ರೆ ಇನ್ನು ಮುಂದೆ ಏನು ಬರ್ಬೋದು ಅಂತಂದ್ರೆ ಈಗಾಗಲೇ ತಿಳ್ಕೊಂಬಿಡ್ರಿ. ಇನ್ನು ಮುಂದೆ HSTRಕ್ಕೆ ನೋಡಿ, HSTRಕ್ಕೆ ಟಿ ಇ ಟಿ ಮಾಡಿರಬೇಕು, ಅದ್ರ ಜೊತೆಗೆ MA ಬೇಕನ್ನೋದು ಬರ್ಬೋದು, ಬರುವಂಥ ಸಂಭವನೀಯತೆ ಐತಿ. MA ಪಾಸ್ ಆಗಿರಬೇಕು, TET ಪಾಸ್ ಆಗಿರಬೇಕು. TET ಒಳಗಂತಂದ್ರೆ ಸೆಕೆಂಡ್ ಪೇಪರ್, ಯಾಕಂದ್ರೆ ಫಸ್ಟ್ ಪೇಪರ್ ಅಂತೂ ಅವ್ರಿಗೆ ಬರೋದಿಲ್ಲ ಈ ರೀತಿ. ಆದರೆ ಈಗ ಆ್ಯಟ್ ಪ್ರೆಸೆಂಟ್ ನೋಡಿದಾಗ ನಾನ್ TET ಆದರೆ ಏನಾಗ್ಬೋದು ಅಂತೇ ಗೊತ್ತಿಲ್ಲ, ಯಾಕಂದ್ರೆ ಕಾಲ್ ಆಗಿಲ್ಲ. ನೋಟಿಫಿಕೇಷನ್ಯಾಗ ಗೊತ್ತಾಗ್ತೈತಿ. ನಾನ್ TET ಬಂತಂತಂದ್ರೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ನಾನ್ TET ಬಂದರೆ ಫುಲ್ ಖುಷಿಯಾಗಿ ಬಿಡಬೇಕು, ಎಲ್ಲರೂ ಅಪ್ಲೈ ಮಾಡ್ತೀರಿ. ಏನಾದರೂ ಅಲ್ಲಿ TET ಅನ್ನುವಂಥದ್ದು ಕಾನ್ಸೆಪ್ಟ್ ಬಂತಂದ್ರೆ ಮಾತ್ರ ಈ ರೀತಿ ಆಗ್ತೈತಿ. HSTR ಅನ್ನೋದೊಂದು ಕ್ಲಿಯರ್ ಆತಂತ ತಿಳ್ಕೊತೇನೆ. HSTR ಏನೈತ್ರಿ ಸರ್, ಈಗ ಈ ಸದ್ಯ ಈ ಥರ ನೋಟಿಫಿಕೇಷನ್ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಸಿಗೋದಿಲ್ಲ ನಿಮಗೀಗ. ಹಿಂದೆ ನಡೆದಂಥ ರಿಕ್ರೂಟ್ಮೆಂಟ್ನಲ್ಲಿ ನಾನ್ TET ಇನ್ನೇನಾಗ್ತೈತಿ ಗೊತ್ತಿಲ್ಲ. ಆದರೆ ಇದನ್ನು ನೋಡಿಲ್ಲಿ ನೀವು CTET ಏನಾದರೂ ಪಾಸ್ ಆಗಿದ್ರಿ ಅಂತಂದ್ರೆ ನೀವು KTET ಪಾಸ್ ಆದಂಥ ವಿದ್ಯಾರ್ಥಿಗಳ ಜೊತೆಯಲ್ಲಿ ನೀವು GPSTR ಬರಿಬೋದು. ಕ್ಲಿಯರಾಗಿ ತಿಳ್ಕೊಂಬಿಡ್ರಿ. CTET ಸರ ನಾನು 2025ರಲ್ಲಿ ಎಕ್ಸಾಮ್ ಕರೆದಿದ್ದ ಯಾವುದಂತಂದ್ರೆ KTET ಕರೆದಿದ್ರು. ನಾನು KTETಯಲ್ಲಿ ಪಾಸ್ ಆಗಿಲ್ಲ. ಏನಾಗೈತ್ರಿ ಸರ್, ನಂದು 88 ಆಗೈತಿ, ನನಗೆ 90 ಬೀಳಬೇಕಾಗಿತ್ತು, ಪಾಸ್ ಆಗಿಲ್ಲ. ಹಾಗಾದ್ರೆ CTETಯಲ್ಲಿ ನಾನು ಏನು ಮಾಡಿದೆ ಅಂತಂದ್ರೆ 91 ಮಾಡಿದ್ದೇನು. ಹಾಗಾದ್ರೆ ನಾನು GPSTRಗೆ ಅಪ್ಲೈ ಮಾಡ್ಕೋತಾರೆ ಏನ್ರಿ? ಎಸ್ ಮಾಡ್ಕೋತಾರೆ. ಆದ್ರೆ
GPSTR ಕರೆಯುವ ಹಿಂದಿನ ಟೈಮ್ನಲ್ಲಿ ಏನಾದರೂ ಇವರು CTET ಇದು TET ಮತ್ತೊಮ್ಮೆ ಕರೆದಿದ್ರಂದ್ರೆ ಅಲ್ಲಿ ನೀವು ಪಾಸ್ ಮಾಡ್ಕೋಬೇಕು. ಅಂದ್ರೆ ಈಗ ಈ ಕರ್ದನ್ ಇನ್ನೊಂದು 5-6 ತಿಂಗಳಿಗೆ GPSTR ಕರೆದ್ರಂತಂದ್ರೆ ನೀವೇನಾದರೂ ಇಲ್ಲಿ ಪಾಸ್ ಆಗಿದ್ರಿ, ಇದು ಅಪ್ಲೈ ಆಗ್ತೈತಿ. ಏನಾದರೂ ನೀವು ಇಲ್ಲಿ ಪಾಸ್ ಆಗಿದ್ದೀರಿ, TET ಮತ್ತು ಕರೆದ ಮತ್ತೊಮ್ಮೆ ನೀವು ಫೇಲ್ ಆದ್ರಿ ಅಂತಂದ್ರೆ ಮತ್ತೆ ಇದು ನಡೆಯೋದಿಲ್ಲ. ಅದಕ್ಕೋಸ್ಕರ ಮತ್ತು ಇಲ್ಲಿ ತಿಳ್ಕೊಬೇಕು, CTETಯಲ್ಲಿ 3 ಥರ ಕ್ಯಾಟಗರಿ ಬರ್ತೈತ್ರಿ. ಒಂದು ಏನು SC ST, ಇನ್ನೊಂದು OBC, ಮತ್ತೊಂದು ನೋಡಿ SC ST, ಇಲ್ಲೇ OBC, ಇನ್ನೊಂದು ಏನಂತಂದ್ರೆ GM. ಆದರೆ ನಮ್ಮ TETಯಲ್ಲಿ ಹೆಂಗೆ ಬರ್ತೈತಿ SC ST GM. ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಇವೆರಡಕ್ಕೂ 83 ಮಾರ್ಕ್ಸ್ ಇಟ್ಟಿದ್ದಾರೆ. ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ OBC ಬಂದು ಸ್ಟೇಟ್ ಗೌರ್ಮೆಂಟ್ನಲ್ಲಿ GMದಲ್ಲಿ ಬರ್ತಿದ್ರಿ ಅಂತಂದ್ರೆ ಅಲ್ಲಿ ನೀವೇನಾದರೂ 84 ಬಿದ್ಕಸ್ ದಾಟಿದ್ರಿ ಅಂತಂದ್ರೆ GPSTRಕ್ಕೆ ಅವಕಾಶ ಇಲ್ಲ. ಬೆಟ್ರ್ ಏನಂತಂದ್ರೆ ನೀವು ಏನು ಮಾಡ್ಕೋಬೋದು, 90ಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳನ್ನು ತಗೋಬೋದು. ಇಲ್ಲಿ ಹೋಗೈತೆ ಅಂತ ತಿಳ್ಕೊಂಡು ಅಲ್ಲಿ ನೀವು ಹೆಚ್ಚಿಗೆ ಮಾರ್ಕ್ಸ್ ತೊಗೋಬೇಕು. ಒಂದು ಏನಂತಂದ್ರೆ ಎಲ್ಲರೂ ಭಾಳಷ್ಟು ವಿದ್ಯಾರ್ಥಿಗಳು ಕೇಳತ್ತಾರೆ ಏನಂತಂದ್ರೆ CTET ಬಗ್ಗೆನ ಹೇಳ್ರಿ, CTET ಅಂತ. ಯಾಕಂತಂದ್ರೆ ನಮ್ಮ ಕಾನ್ಸೆಪ್ಟ್ ಏನಾಗೈತಿ, ಈಗ ನಮ್ಮ ತಲೆಯಲ್ಲಿ ಒಂದು ಫಿಕ್ಸ್ ಆಗೈತಿ, KTET ಆಗಲೆಲ್ಲ CTET ಕರೆದಾನು CTET ನೆಕ್ಸ್ಟ್ ಮತ್ತೊಂದು, ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆದರೆ CTET ಪಾಸ್ ಆಗೋದ್ರಿಂದ ಇರುವಂಥ ಬೆನಿಫಿಟ್ ಏನಂತಂದ್ರೆ ನೀವು ಮತ್ತು GPSTR ಇಲ್ಲಿ ಬರಿಬೋದು, ಇದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕರೆಯುವಂಥ ಟೀಚರ್ಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಗಳನ್ನು ಬರಿಬೋದು. ನೀವು ಪ್ರತಿ ವರ್ಷ ಜೂನ್ ಜುಲೈನಲ್ಲಿ ಕಾಲ್ಫಾರ್ಮ್ ಆಗೇ ಆಗ್ತಿರ್ತಾವೆ, ಅವುಗಳಿಗೆಲ್ಲ ಅಪ್ಲೈ ಮಾಡ್ಬೋದು ನೀವು. ಅದು ನಿಮಗಿರುವಂಥ ಬೆನಿಫಿಟ್ ಅಂತ ನೋಡ್ತೀವಿ. ಹಾಗಾದರೆ ಈ ಥರದ ನೋಡ್ಕೊತ ಹೋಗೋಣ್ರಿ. ಇಲ್ಲಿ ಮೊದಲು ನಿಮ್ಮ ನಿರಂತರ ಪ್ರಯತ್ನ ಇರಲಿ. ಇನ್ನೊಂದು ಏನಂತಂದ್ರೆ ಇಷ್ಟು ಎಕ್ಸಾಮ್ಗಳು ನಿಮ್ಗೆ ಅದಾವ ಅಂತ ತಿಳ್ಕೊರಿ. ಇದು ನಿಮಗೆ ಬೇಕಾಗಿರೋದು. ಅದಕ್ಕೆ ಇದಕ್ಕೋಸ್ಕರ ನಾ ಇಲ್ಲಿ ಮಾತಾಡ್ತೀನಿ ನೋಡ್ರಿ. ಏನಂತಂದ್ರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸರ್ ಯಾವಾಗ ಐತ್ರಿ, ಇದ್ರ ಬಗ್ಗೆ ಏನು ಹೇಳ್ರಿ ಅಂತ ಭಾಳ ಕೇಳತ್ತಾರೋ. ಹಾಗಾದ್ರೆ ನೋಡ್ರಿ, ಇಲ್ಲಿ ಈಗಾಗಲೇ ನವೆಂಬರ್ 27ರಿಂದ ಅಡ್ಮಿಷನ್ ಏನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವು, 18-12. ಹಾಗಾದ್ರೆ ಡಿಸೆಂಬರ್ ನೋಡಿ, ನೆನಪಿಟ್ಬಿಡ್ರಿ, ಡಿಸೆಂಬರ್ 18 ಕೊನೆಯ ದಿನ. ಡಿಸೆಂಬರ್ 18 ಒಳಗಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಹಾಕಿಬಿಡಿ. ಯಾಕಂದರೆ ಈಗಾಗಲೇ ನೀವು ಓದಿದರಿ, ಸೇಮ್ ಇರ್ತೈತಿ, ಏನು ಚೇಂಜ್ ಐತೆ ಅನ್ನೋದು ಹೇಳ್ತಾನೆ ನಾನು ನಿಮಗೆ. ಹಾಗಾದ್ರೆ ಸರ್ ಇಲ್ಲಿ ಏನಂತಂದಾಗ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಫೀ, ಹಾಗಾದರೆ ಎಕ್ಸಾಮ್ ಫೀ ತುಂಬುವಂಥ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರು. ಎಷ್ಟು ನೋಡ್ರಿ, 18-12-2025 ಬಿಫೋರ್. ಹಾಗಾದ್ರೆ 11:59 PM ಮುಂಚಿತವಾಗಿ, ರಾತ್ರಿ 11:59ಕ್ಕಿಂತ ಮುಂಚಿತವಾಗಿ 18ನೇ ತಾರೀಕು ಏನು ಮಾಡ್ಬೇಕು ನೀವು, ಏನು ಫೀಯನ್ನು ಸಬ್ಮಿಷನ್ ಮಾಡಬೇಕು. ಸರ್ ಎರಡು ಒಂದೇ ಡೇಟ ಕೊಟ್ಟಿದ್ದಾರಲ್ರಿ ಅಂತ ಅಂತಾರೆ ನೀವು. ಒಂದಷ್ಟು ಜನ ಏನು ಮಾಡ್ತಾರೋ ಚಲನ್ ತೊಗೊಂಡಿರ್ತಾರೆ. ಚಲನ್ ತೊಗೊಂಡು ಅವ್ರು ಏನು ಮಾಡ್ತಾರೋ, ಈಗ ಸಪೋಸ್ ಏನಂತಂದ್ರೆ 5ನೇ ತಾರೀಕು ಡಿಸೆಂಬರ್ 5ಕ್ಕೆ ಅವ್ರು ಅಪ್ಲಿಕೇಶನ್ ಹಾಕಿರ್ತಾರೆ. ಆದರೂ ಕೂಡ ಅವ್ರು ಇನ್ನೂ ಚಲನ್ ಕಟ್ಟಿರೋದಿಲ್ಲ, ಅವ್ರಿಗಿದು ಕೊನೆಯ ದಿನಾಂಕ. ಆದರೆ ಓವರಾಲ್ ಆಗಿ 18 ಕೊನೆಯ ದಿನಾಂಕ ಅಂತ ನೆನಪಿಡಬೇಕು. ನೆಕ್ಸ್ಟ್ ನೋಡ್ರಿ, ಎಕ್ಸಾಮ್ ಅಂತೂ ಕನ್ಫರ್ಮ್ ಆಗಿ ನಡೀತೈತಿ ಫೆಬ್ರವರಿ 2026 8ನೇ ತಾರೀಕು, ಸಂಡೇ 8ನೇ ತಾರೀಕು ಎಕ್ಸಾಮ್ ನಡೀತೈತಿ. ಇಲ್ಲಿ ನೋಡಿ ಸೇಮ್ ಅಲ್ಲಿ ಹಂಗೆ, ಆದರೆ ಇಲ್ಲಿ ಪೇಪರ್ 2 ಫಸ್ಟ್ ಆಗ್ತೈತಿ. ನಮ್ಮಲ್ಲಿ ಪೇಪರ್ 1 ಫಸ್ಟ್ ಆಗ್ತೈತಿ, ಇವರಲ್ಲಿ ಪೇಪರ್ 2 ಫಸ್ಟ್ ಆಗ್ತೈತಿ, ಪೇಪರ್ 1 ನೆಕ್ಸ್ಟ್ ಆಗ್ತೈತಿ. ಮಾರ್ನಿಂಗ್ನಲ್ಲಿ ಪೇಪರ್ 2 ಮತ್ತು ಈವ್ನಿಂಗ್ನಲ್ಲಿ ಪೇಪರ್ 1. ನೋಡಿ ಇಲ್ಲಿ 9:30ರಿಂದ 12 ಗಂಟೆ, 9:30ರಿಂದ 12 ಗಂಟೆ ಎಕ್ಸಾಮ್. 9:30, 10:30, 11:30, 12 2.5 ತಾಸು ಇಲ್ಲೈತಿ, 2.5 ತಾಸು ಇಲ್ಲೈತಿ. ಇದರಲ್ಲಿ ಇದು ಎಕ್ಸಾಮ್ ಸ್ಟಾರ್ಟ್ ಆಗುವಂಥ ಸಮಯ, ರಿಪೋರ್ಟಿಂಗ್ ಟೈಮ್ ಅಲ್ಲ, ಎಕ್ಸಾಮ್ ಸ್ಟಾರ್ಟ್ ಆಗುವಂಥ ಸಮಯ. 1 ಅವರ್ ಮುಂಚೆ ನಾನು ಹೋಗ್ಬೇಕಾಗ್ತೈತಿ. ಈ ರೀತಿ ಇಲ್ಲಿ ಏನಂತಂದ್ರೆ ಇದು 18ನೇ ತಾರೀಕು ಐತಿ. ನೀವು ಯಾರಾದರೂ ಹಂಗೆ ಕುಂತೀರಿ ಅಂದರೆ ಇಲ್ಲೇ ಕುಂದ್ರೋದಾಗ್ತೈತಿ. ಅಪ್ಲಿಕೇಶನ್ ಹಾಕ್ತೇನಂದವರು ಡಿಸೆಂಬರ್ 18 ತನಕ ವೇಟ್ ಮಾಡೋಕೆ ಹೋಗ್ಬೇಡ್ರಿ. ಈ ವಿಡಿಯೋ ಯಾವಾಗ ನೋಡ್ತಾರೆ ಅವಾಗನ ನೀವೇನು ಮಾಡ್ರಿ ಅಂತಂದ್ರೆ ಅಪ್ಲೈ ಮಾಡ್ತಿದ್ರಿ ಅಂತಂದ್ರೆ ಅಪ್ಲೈ ಮಾಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಇದಿಷ್ಟು ಇಲ್ಲಿ ತಿಳ್ಕೊಬೇಕು. ಹಾಗಾದ್ರೆ ಸರ ಈ ಥರದ್ದು ಸಿಲಾಬಸ್ ಏನೈತ್ರಿ, ಇಷ್ಟೆಲ್ಲ ಹೇಳತ್ತಾರೆ, ಸಿಲಾಬಸ್ ಏನೈತ್ರಿ ಅಂತ ಕೇಳ್ತಾರೆ. ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿದಾರು, ಪೇಪರ್ 1 ಮತ್ತು ಪೇಪರ್ 2 ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಹಾಗಾದ್ರೆ ಸರ್ ಇಲ್ಲಿ ಅವ್ರು ಏನು ಹೇಳಿದ್ದಾರೆ ನೋಡ್ರಿ, ಪೇಪರ್ 1 ಮತ್ತು ಪೇಪರ್ 2 ಕ್ಲಾಸ್ 1 to 5. ಇಲ್ಲಿ ನೋಡಿ, 1ನೇ ತರಗತಿಯಿಂದ 5ನೇ ತರಗತಿವರೆಗೂ ನಿಮ್ಮದು ಪೇಪರ್ 1 P1 ಪೇಪರ್ 1. ಹಾಗಾದ್ರೆ
6ನೇ ತರಗತಿಯಿಂದ 8 ಮಾತ್ರ. ಇದನ್ನು ನೆನಪಿಡ್ಬೇಕು. ಸ್ಟೇಟ್ ಸಿಲೆಬಸ್ದು ಏನೈತ್ರಿ ಸರ, ಇಲ್ಲಿ ನಾವು ಕರ್ ಟಿ ಇ ಟಿ ಒಳಗೆ ಬರೆಯುವಾಗ, ಕೆ ಟಿ ಇ ಟಿ ಒಳಗೆ ಬರೆಯುವಾಗ ಏನೈತೆ ನಮ್ಮದು ಪೇಪರ್ 2ಕ 6 to 10th ಓದಬೇಕು, 6ರಿಂದ 10ನೇ ತರಗತಿವರೆಗೂ ಓದಬೇಕು. ಆದರೆ ಇವ್ರದ್ದು ಏನೈತಿ ಇಲ್ಲಿ ಸಿ ಟಿ ಇ ಟಿ, ಯಾರೆಲ್ಲ ನೋಡಿ ಸಿ ಟಿ ಇ ಟಿದವರು ನೀವು 6 to 8th ಬುಕ್ಕನ್ನು ಓದಬೇಕು. ಸರ 6 to 8th ಬುಕ್ ಭಾಳ ಖುಷಿ ಆತ್ರಿ, ನಮ್ಮನ್ನ ಓದನೇನ್ರಿ ಅಲ್ಲ, ಇದನ್ನು ಓದ್ಬೇಕು ನೋಡ್ರಿ. NCERT ಬುಕ್ ಓದಬೇಕು. DSERT ಅಲ್ಲ, NCERT ಬುಕ್ಕನ್ನು ಓದಬೇಕು. ಸಿಗ್ತಾವೆ ನಿಮಗೆ, ಅವೈಲೇಬಲ್ ಇರ್ತಾವೆ. NCERT ಬುಕ್ಕನ್ನು ಕಂಪ್ಲೀಟಾಗಿ 6 to 8th ಅಲ್ಲಿದೆ ಸಿಲೆಬಸ್ ಇರ್ತೈತಿ. ಹಾಗಾದ್ರೆ ಏನೇನು ಐತ್ರಿ ಅಂತಂದ್ರೆ ಸೇಮ್ ನಮ್ಮಲ್ಲಿದ್ದಂಗನ ಏನೈತಿ ನೋಡಿ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಕಂಪಲ್ಸರಿ ಇರ್ತೈತಿ, ಎಲ್ಲರಿಗೂ ಕೂಡ ಇರ್ತೈತಿ, ನಮ್ಮಲ್ಲಿನೂ ಇರ್ತೈತಿ. ಹಾಗಾದ್ರೆ 30 ಕ್ವಶನ್ನು, 30 ಮಾರ್ಕು, 30 ನಿಮಿಷ. ಸೇಮ್ ನಾವು ಬರೆದಿದ್ದು ಕನ್ನಡ, ಇಲ್ಲಿ ಕೊಡೋದು ಇಂಗ್ಲೀಷ್. ಹಾಗಾದರೆ ಕನ್ನಡ ಮತ್ತು ಇಂಗ್ಲೀಷ್ ಇತ್ತು ನೋಡ್ರಿ. ನಾವು ಬರೆಯುವಾಗ ಒಂದು ಸೈಡ್ ಕನ್ನಡ ಇತ್ತು, ಒಂದು ಸೈಡ್ ಇಂಗ್ಲೀಷ್ ಇತ್ತು. ಹಾಗಾದರೆ ಇದು ಯಾವ ಥರ ಕ್ವಶನ್ ಪೇಪರ್ ಆಗಿರ್ತೈತ್ರಿ, ಇಲ್ಲಿ ನೋಡಿ ಕಂಪಲ್ಸರಿ ಸಬ್ಜೆಕ್ಟ್ ಅಂತ ಏನಿದಾವೆ ನೋಡ್ರಿ. ಕಂಪಲ್ಸರಿ ಅಂತ ಇದ್ದಿದ್ದು ಏನಿರ್ತಾವ ಅಂತಂದ್ರೆ, ಒಂದು ಇಂಗ್ಲೀಷ್ ಇರ್ತೈತಿ, ನೆನ್ಪಿಟ್ಬಿಡಿ. ಒಂದು ಇಂಗ್ಲೀಷ್ನಾಗ ಕೊಟ್ಟಿರ್ತಾರೋ, ಇನ್ನೊಂದು ಹಿಂದಿ ಕೊಟ್ಟಿರ್ತಾರೋ. ನೀವು ಎರಡರೊಳಗೆ ಯಾವ್ದು ಕಂಫರ್ಟೇಬಲ್ ಆಗ್ತೈತಿ ಅದನ್ನು ನೋಡಿ ಆನ್ಸರ್ ಮಾಡ್ಬೋದು. ಆದರೆ ಸರ ಕನ್ನಡ ಕೊಡ್ತಾರೇನ್ರಿ, ಇಲ್ಲ, ಕನ್ನಡ ಇಲ್ಲವೇ ಇಲ್ಲ ಕ್ವಶನ್ ಪೇಪರ್. ಕನ್ನಡ ಏನೈತಿ ಅಂತೇಳಿ ಇಲ್ಲಿ ಹೇಳ್ತಾನೆ ನೋಡ್ರಿ. ಹಾಗಾದರೆ ಯಾರೆಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡ್ ಅದಾರ ನೋಡ್ರಿ, ಅವರಿಗೆ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಕಂಪಲ್ಸರಿ ಇರ್ತೈತಿ. 30 ಅಂತ ಕೊಟ್ಟಿದ್ದಾರೋ. ಇನ್ನು ಎನ್ವಿರಾನ್ಮೆಂಟಲ್ ಸ್ಟಡಿ, ಹಾಗಾದ್ರೆ ಪರಿಸರ ಅಧ್ಯಯನ, ಇಲ್ಲಿ ಏನು ಮಾಡ್ತಾರಂದ್ರೆ ಸೈನ್ಸನ್ನು ಪರಿಸರ ಅಧ್ಯಯನ ಅಂತ ಕೊಡ್ತಾರೋ, ಇದು ಕಂಪಲ್ಸರಿ ಐತಿ. 30 ಮಾರ್ಕ್ಸ್ ಐತಿ. ಲ್ಯಾಂಗ್ವೇಜ್ ಬಂದಾಗ ನೋಡ್ರಿ, ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಇಲ್ಲೇ ಇರೋದು. ನೀವು ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2ನಲ್ಲಿ ಕನ್ನಡವನ್ನು ತೆಗೆದುಕೊಳ್ಳಬಹುದು. ಇಲ್ಲಿ ಮಾತ್ರ. ಇಲ್ಲಾರ ಕನ್ನಡ ತಗೋರಿ, ಇಲ್ಲಾರ ಕನ್ನಡ ತಗೋರಿ. ಹಾಗಾದ್ರೆ ಪೇಪರ್ 1 ಆದರೂ ತಗೋರಿ, ಪೇಪರ್ 2 ಆದರೂ ತಗೋರಿ, ಕನ್ನಡವನ್ನು ತೆಗೆದುಕೊಳ್ಳಬಹುದು. ನಿಮ್ಮ ಡೌಟ್ ಏನಂತಂದ್ರೆ, ಸರ ಕನ್ನಡನ್ಯಾಗ ಕ್ವಶನ್ ಪೇಪರ್ ಐತೆ ಅಂದ್ರೆ ಇಲ್ಲ, ಸರ ಕನ್ನಡ ತೆಗೆದುಕೊಳ್ಬೋದು ಏನ್ರಿ ಅಂತಂದ್ರೆ ಹೌದು, ನೀವು ಕನ್ನಡ ತಗೋಬೋದು. ಆದರೆ ಒಂದೇನಂತಂದ್ರೆ ಟ್ರಾನ್ಸ್ಲೇಟ್ ಜಾಸ್ತಿ ಆಗಿರ್ತೈತಿ. ನಿಮಗೇನಾದರೂ ಕಂಫರ್ಟೇಬಲ್ ಇಂಗ್ಲೀಷ್ ಮತ್ತು ಹಿಂದಿ ಇತ್ತಂದ್ರೆ ನೀವು ಇಂಗ್ಲೀಷ್ ಮತ್ತು ಹಿಂದಿ ತಗೋಬೋದು. 1ನೇ ಲ್ಯಾಂಗ್ವೇಜ್ ಹಿಂದಿ, 2ನೇದು ಇಂಗ್ಲೀಷ್ ಅಂತಿ, ಇಲ್ಲ 1ನೇದು ಇಂಗ್ಲೀಷ್ 2ನೇದು ಹಿಂದಿ. ಇಲ್ಲ ಸರ ನನಗೆ ಕನ್ನಡ ಕಂಫರ್ಟೇಬಲ್ ಐತ್ರಿ, ಟ್ರಾನ್ಸ್ಲೇಟ್ ಕೊಟ್ರೂ ನಾ ಬರೀತೇನೆ ಅಂತಂದ್ರೆ ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ತೆಗೆದುಕೊಡ್ರಿ, ಇಂಗ್ಲೀಷನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಮಾಡ್ಕೊರಿ. ಡೌಟ್ ಕ್ಲಿಯರ್ ಆಯಿತು. ಇಲ್ಲಿ ಒಂದು ತೆಗೆದುಕೊಳ್ಬೋದು ನೀವು. ಲ್ಯಾಂಗ್ವೇಜ್ 1 ಕನ್ನಡ ತಗೊಂಡ್ರಿ, ಲ್ಯಾಂಗ್ವೇಜ್ 2 ಇಂಗ್ಲೀಷ್ ತಗೋಬೇಕು. ಸರ ಇಂಗ್ಲೀಷ್ ಅಂತೂ ಕಂಪಲ್ಸರಿ, ಒಂದು ಇಂಗ್ಲೀಷ್ ತೆಗೆದುಕೊಳ್ಳೋಕೆ ಬೇಕು. ನೀವು ಒಂದು ಇಂಗ್ಲೀಷ್ ತಗೋಬೇಕು, ಒಂದೇನಂತಂದ್ರೆ ಇಲ್ಲಿ ಕನ್ನಡ. ಯಾಕಂತಂದಾಗ ನೀವು ಇಲ್ಲಿ ಪರೀಕ್ಷೆಯನ್ನು ಬರೆಯುವಾಗ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೀತಿರ್ತಾರೆ, ಅದಕ್ಕೋಸ್ಕರ ಒಂದು ಇಂಗ್ಲೀಷ್ ಬೇಕಾಗ್ತೈತೆ ನಿಮಗಿಲ್ಲಿ ಪರೀಕ್ಷಾ ದೃಷ್ಟಿಯಿಂದ. ಇನ್ನು ಇಲ್ಲಿ ಏನಂತಂದಾಗ ಈ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಸಪ್ರೇಟಾಗಿ ಕೊಡ್ತಾರೆ ನಿಮಗಲ್ಲಿ. ಇದೇನಾದರೂ ಈಗ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದೊಂದು ಥರ ಎಕ್ಸಾಮ್ ಇಲ್ಲಿ ಅವರು ಸೆಂಟರ್ಗಳನ್ನು ಕೊಟ್ಟಿಲ್ಲ, ಅದಕ್ಕೋಸ್ಕರ ಇದು CBT ಎಕ್ಸಾಮ್ ಅಂತ ಅಂತಾರೆ. CBT ಅಂತಂದ್ರೆ ನೋಡಿ, CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಹಾಗಾದ್ರೆ CBT ಎಕ್ಸಾಮ್ ನಡೆದಾಗ ಇದು ಕಂಪ್ಯೂಟರ್ನಲ್ಲೇ ಇರುವಂಥದ್ದು, ಕಂಪ್ಯೂಟರ್ ಸೆಂಟರ್. ಈಗಾಗಲೇ ನೀವು ನೋಡಿರ್ತಾರೆ RRB ಅದು ಎಲ್ಲ CBT ಎಕ್ಸಾಮನ್ನು ನಡೀತಾ ಇದ್ದಾವೆ. CBT ಬೇಸ್ಡ್ ಎಕ್ಸಾಮ್ ಆತಂತಂದ್ರೆ, ಯಾಕಂದರೆ ಎಕ್ಸಾಮ್ ಸೆಂಟ್ರ್ ಯಾವುದಂತ ಕೊಟ್ಟಿಲ್ಲ, ನಿಮಗೆ ಚೂಸ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. CBTನ ಇತ್ತಂತಂದ್ರೆ ಇದನ್ನೆಲ್ಲ ನೀವು ಕಂಪ್ಯೂಟ್ರಲ್ಲೇ ಎಕ್ಸಾಮ್ ಬರೀಬೇಕಾಗ್ತೈತಿ. CBT ಇಲ್ಲ ಅಂತಂದ್ರೆ ಅಷ್ಟೇ ನೀವು ಏನು ಮಾಡ್ಬೋದು, ಬರವಣಿಗೆಯಲ್ಲಿ ತುಂಬಿ ಫಿಲ್ ಮಾಡ್ತಾ ಬರ್ಬೋದು. ಇದು ಆಲ್ಮೋಸ್ಟ್ CBT ಅಂತಲೇ ಹೇಳ್ತಾ ಇದ್ದಾರೋ, ನೋಡ್ಬೇಕು ಏನಾಗ್ತೈತಿ ಅಂತೇಳಿ. ಆದರೆ ಎಲ್ಲೂ ಕೂಡ ಎಕ್ಸಾಮ್ ಸೆಂಟ್ರ್ ಕೊಟ್ಟಿಲ್ಲ. ಆದಷ್ಟು ಬೇಗ ನೀವು ಏನು ಮಾಡ್ಬೇಕಂತಂದ್ರೆ ಅಪ್ಲೈ ಮಾಡಬೇಕಾಗ್ತೈತಿ. ಇದಿಷ್ಟು ಏನಂತಂದಾಗ ಇಲ್ಲಿ ಸರ ನೋಡ್ರಿ ಯಾವ್ಯಾವ ಇಂಗ್ಲೀಷ್ನಾಗ ಇರ್ತಾವೆ ನೋಡ್ರಿ. ಇದು ಇಂಗ್ಲೀಷ್ ಮೀಡಿಯಮ್ ಇರ್ತೈತಿ, ಇದು ಇಂಗ್ಲೀಷ್ ಮೀಡಿಯಮ್ ಇರ್ತೈತಿ, ಇದು ಇಂಗ್ಲೀಷ್ ಮೀಡಿಯಮ್ ಇರ್ತೈತಿ. ಇಂಗ್ಲೀಷ್ನಾಗ ಪ್ರಿಂಟ್ ಆಗಿರ್ತಾವೆ. ಇದು ಇಲ್ಲಷ್ಟೇ ನಿಮಗೆ ಕನ್ನಡ ಯಾವ್ದು ಬೇಕು ಅದು ಸಿಗ್ತೈತಿ. ಇದಿಷ್ಟು ಕ್ಲಿಯರ್ ಆಯಿತು. ಇದಿಷ್ಟು ಡೌಟ್ ಇತ್ತು ನಿಮ್ಗೆ, ಇದಿಷ್ಟು ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀನಿ. ಆದರೆ ಇಲ್ಲಿ ಮಾರ್ಕ್ಸ್ ಬೀಳೋ ದೃಷ್ಟಿಯಿಂದ ಇದೆ ನೋಡಿ. ಇಲ್ಲಿ ಕಟ್ ಆಫ್ ಎಷ್ಟು ಐತ್ರಿ, ಎಲ್ಲ ಕಡೆ ಚೇಂಜ್ ಇರ್ತೈತಿ ಏನ್ರಿ? ಇಲ್ಲ ನೋಡ್ರಿ, ಇಲ್ಲೇ ಪೇಪರ್ 1 ಆಗಲಿ ಪೇಪರ್ 2 ಆಗಲಿ
ಒಂದು SC ಮತ್ತು ST ಆಮೇಲೆ OBC ಇವ್ರಿಗೆಲ್ಲರಿಗೂ ಕಟ್ ಆಫ್ ಎಷ್ಟು ಐತೆ ಅಂತಂದ್ರೆ 83 ಐತಿ. ಇನ್ನು ಜಿ ಎಮ್ ಇದ್ದ ಕ್ಯಾಟಗರಿಗೆ 90. ಸೇಮ್ ಇಲ್ಲಿ ಹೆಂಗೈತೆ ಹಂಗೈತಿ. ಆದ್ರೆ ನೀವೇನಾದರೂ ಇಲ್ಲಿ OBC ಒಳಗೆ ಬಂದು 84 83 ತೊಗೊಂಡು ಕರ್ನಾಟಕದಲ್ಲಿ ಬಂದಾಗ OBCಗೆ ಇಲ್ಲ ನೀವು ಇದು ಎಲ್ಲ ಕೂಡ GM ಹಾಕಿಬಿಟ್ಟಿದ್ದಾರೆ. SC ST ಬಿಟ್ಟು GM ಹಾಕಿದಾರು. ಅಲ್ಲಿ ನೀವು 90 ಮಾರ್ಕ್ಸ್ ತೊಗೋಬೇಕಿರ್ತೈತಿ. ನೀವೇನಾದರೂ ಇಲ್ಲಿ GPTಗೆ ಬಂದು ಎಕ್ಸಾಮ್ ಬರೋದು ನೀವೇನಾದರೂ ಇಲ್ಲಿ ಎಲಿಜಿಬಲ್ ಆದರೂ ಕೂಡ ನಿಮ್ಮನ್ನು ಈ ಒಂದು ಮೆಥಡ್ ಇಟ್ಕೊಂಡು ಅಥವಾ ಈ ಒಂದು ಪಾಯಿಂಟ್ ಇಟ್ಕೊಂಡು ಅವರು ತೆಗಿಬೋದು. ಕಳೆದ ಬಾರಿ ತೆಗೆದಂಥ ಉದಾಹರಣೆ ಇದೆ. ಅದಕ್ಕೋಸ್ಕರ ಇಷ್ಟು ನೋಡ್ಕೋಬೇಕು ನೀವು. ಇನ್ನು ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾನು, ಇದೇ ವಿಷಯದಕ್ಕೆ ರಿಲೇಟೆಡ್ಡಾಗಿ ಎಷ್ಟೆಷ್ಟು ಅಂಕ ಏನೇನೈತಿ ಅಂತ ಕೊಟ್ಟಿದ್ದಾರೋ. ಹಾಗಾದ್ರೆ ಅದು ಪೇಪರ್ 1 ಇಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಂಗೆ ನೋಡ್ರಿ. ಈಗಾಗಲೇ ಅದನ್ನು ಪೇಪರ್ 1 ಕಂಪ್ಲೀಟಾಗಿ ನೋಡಿದ್ರಿ. ಇಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಂಗೆ ಇಲ್ಲಿ ನೋಡ್ರಿ ಇದನ್ನು ಫಾರ್ ಪೇಪರ್ 2 ಕ್ಲಾಸ್ 5ನೇ ತರಗತಿಯಿಂದ ಇದು 6ನೇ ತರಗತಿಯಿಂದ 8ನೇ ತರಗತಿವರೆಗೂ 6 to 8th ಬಗ್ಗೆ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕಂಪ್ಲೀಟಾಗಿ ನೋಡ್ರಿ ಇಲ್ಲಿ ಏನು ಗೊತ್ತಾಯ್ತು ನಮಗೆ, ಇದು ಕಂಪ್ಲೀಟಾಗಿ ಪೇಪರ್ 1 ರಿಲೇಟೆಡ್ ಬಂತು ಪೇಪರ್ 1. ಅದೇ ರೀತಿ ಇಲ್ಲಿ ಪೇಪರ್ 2 ರಿಲೇಟೆಡ್ ಬಂತು. ಸೇಮ್ ಪೇಪರ್ 2 ತೊಗೊಂಡವರು ಅದ, ಪೇಪರ್ 2 ತೊಗೊಂಡವ್ರು ಏನು ಬೇರೆ ಇರೋದಿಲ್ಲ. ಇಲ್ಲಿ ನೋಡಿ CDP ಅಂತೂ ಕಂಪಲ್ಸರಿ ಐತಿ, ಇಂಗ್ಲೀಷ್ ಮೀಡಿಯಮ್ದಾಗ ಬಂದಿರ್ತೈತಿ. ಮ್ಯಾಥಮೆಟಿಕ್ಸ್ ಅಗೇನ್ ಸೈನ್ಸ್ದವ್ರು ಮ್ಯಾಥಮೆಟಿಕ್ಸ್ ತಗೋತಾರೋ, ಇಲ್ಲಿ ಸೈನ್ಸ್ ಟೀಚರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಬೋತ್ ಇರ್ತೈತಿ ನೋಡ್ರಿ. ಎರಡು ಕೂಡಿನ ಇವರು ಟೀಚರ್ ಆಗ್ತಾರೆ ಇಲ್ಲಿ. ಹಾಗಾದ್ರೆ 60 ಮಾರ್ಕ್ಸ್ 60. ಇನ್ನು ಸೋಷಿಯಲ್ ಸ್ಟಡಿ ಅಥವಾ ಸೋಷಿಯಲ್ ಸೈನ್ಸ್ ಎರಡೂ ಒಂದ, ಸೋಷಿಯಲ್ ಸ್ಟಡಿ ಆರ್ ಸೋಷಿಯಲ್ ಸೈನ್ಸ್ ಇವರು 60. ಸೇಮ್ ಇಲ್ಲಿ ಪ್ಯಾಟ್ರನ್ ಹೆಂಗಿತ್ತು ಅದೇ. ಆಮೇಲೆ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2. ಮತ್ತು ನೀವು ಇಲ್ಲಿ ನಿಮಗೆ ಕಂಫರ್ಟೇಬಲ್ ಅಂತಂದ್ರೆ ನಿಮಗೇನಾದರೂ ಟ್ರಾನ್ಸ್ಲೇಷನ್ ಹೆಂಗಾರ ಇಲ್ರಿ ಸರ್ ನಡಿದೈತಿ ಅನ್ನೋಂಗಿತ್ತಂದ್ರೆ ಕನ್ನಡ ತೆಗೆದುಕೊಳ್ಳಿ. ಇಲ್ಲ ಸರ್ ನನಗೆ ಹಿಂದಿ ಭಾಳ ಈಸಿ ಅನಿಸ್ತೈತ್ರಿ ಅಂತಂದ್ರೆ ಹಿಂದಿ ತೆಗೆದುಕೊಳ್ಳಿ. ಇಲ್ಲ ಅಂತಂದ್ರೆ ಇನ್ನೊಂದು ಯಾವುದೋ ಭಾಷೆ ಇತ್ತಂತಂದ್ರೆ ಅದನ್ನು ನೋಡಿ. ಇಲ್ಲಿ ಇಂಗ್ಲೀಷ್ ತೆಗೆದುಕೊಳ್ಳಿ. ಯಾಕಂದ್ರೆ ಒಂದು ಕಡೆ ನೀವು ಇಂಗ್ಲೀಷ್ ಬರೀಲೇಬೇಕು. ಅದಕ್ಕೋಸ್ಕರ ಇಲ್ಲಿ ನೀವು ಒಂದು ಇಂಗ್ಲೀಷ್ ತೆಗೆದುಕೊಳ್ಳಿ. ಇಷ್ಟು ಮಾಡಿರಿ ಅಂತಂದ್ರೆ ನಿಮಗೇನಾಗ್ತೈತಿ, ಯೂಸ್ಫುಲ್ ಆಗ್ತೈತಿ. ಸರ್ ಮತ್ತು ಇದಕ್ಕೇನು ಕ್ಯಾಟಗರಿ ಇದೈತ್ರಿ, ಕಟಾಪ್ ಏನೈತ್ರಿ ಅಂತಂದ್ರೆ ಸೇಮ್ ಕಟಾಪ್ ನಮ್ಮಲ್ಲೇನೋ ಅದ ಇಲ್ಲೂ ಅದ. ಪೇಪರ್ 2ಗೆ ಬಂತು ನೋಡ್ರಿ. ಮತ್ತು ಹಾಗಾದ್ರೆ ಸರ ಪೇಪರ್ 2ಗೆ ಇರುವಂಥ ಕಟಾಪ್ ಏನು, ಮತ್ತು ಅಗೇನ್ SC ST OBC ಇವರಿಗೆ ಎಷ್ಟೈತ್ರಿ 83. ಇನ್ನು GMದವ್ರಿಗೆ ಎಷ್ಟಿದೆ 90. ಸೇಮ್ ಮತ್ತು ಹಂಗೆ ಬರ್ತೈತಿ. ಇಲ್ಲಿ ಸಿಲೆಬಸ್ ಬಗ್ಗೆ ಮಾತಾಡಬೇಕಾಗ್ತೈತಿ. ಇಲ್ಲಿ ನೋಡ್ರಿ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಾಯ್ತು ಅಂತ ತಿಳ್ಕೊತೀನಿ. ಹಾಗಾದ್ರೆ ಸರ ಇಲ್ಲೇ ಸಿಲೆಬಸ್ ಯಾವ ರೀತಿ ಓದಬೇಕು ಅಂತೇಳಿ ಇದು ಒಂದು ಇಲ್ಲೇ ಡೌಟ್ ಬಗೆಹರಿಸ್ಕೊಳ್ಳೋಣ. ಹಾಗಾದ್ರೆ ಪೇಪರ್ 1 ಬಗ್ಗೆ ಜಾಸ್ತಿ ನೋಡೋಕೆ ಹೋಗೋದಿಲ್ಲ, ಪೇಪರ್ 2 ಬಗ್ಗೆ ನೋಡ್ರಿ. ಯಾಕಂದ್ರೆ ಪೇಪರ್ 1 ಆಗಲಿ 2 ಆಗಲಿ CDP ಅದೇ ಇರ್ತೈತಿ. ಅದಕ್ಕೋಸ್ಕರ ಇಲ್ಲೇ ಪೇಪರ್ 2 ಬಗ್ಗೆ ಭಾಳಷ್ಟು ಜನ ಪೇಪರ್ 2 ಅಪ್ಲೈ ಮಾಡ್ಬೇಕಂತ ಮಾಡಿದ್ದೀರಿ. ಪೇಪರ್ 2 ನೋಡ್ಕೊಳ್ಳಿ. ಇಲ್ಲಿ CDP ಅಂತ ತೆಗೆದುಕೊಂಡಾಗ ಭಾಳಷ್ಟು ಬುಕ್ಗಳದಾವು. ನೀವು ಯಾವುದಾದ್ರೂ ಬುಕ್ಕನ್ನು ಓದ್ಬೋದು. ಸೆಂಟ್ರಲ್ಲು ಸ್ಟೇಟು ಎಲ್ಲ ಒಂದೇ ಇರ್ತೈತಿ, ಸೈಕಾಲಜಿ ಎಲ್ಲ ಒಂದೇ. ಆದರೆ ಇಲ್ಲಿ ಕಂಪ್ಲೀಟಾಗಿ ಇಂಗ್ಲೀಷ್ನಾಗ ಕೊಟ್ಟಿರ್ತಾರೋ ಅದಕ್ಕೋಸ್ಕರ ನೋಡ್ಬೇಕಾಗ್ತೈತಿ. ಇನ್ನು ಇಲ್ಲಿ ಮ್ಯಾಥಮೆಟಿಕ್ಸು ಸೈನ್ಸು ಅಂತಂದ್ರೆ ಇವರು NCERT 8 to 10th ಬುಕ್ಕನ್ನು ರೆಫರ್ ಮಾಡಬೇಕು, NCERT. ಇನ್ನು ಸೋಷಿಯಲ್ ಸ್ಟಡಿ ಸೋಷಿಯಲ್ ಸೈನ್ಸ್ ಸೇಮ್ ಮತ್ತದು 6 to 8th ಏನು ಮಾಡೋಕ್ಕಂಗಿಲ್ಲ. ಈ NCERT ಬುಕ್ಕನ್ನು ಓದೋದು ನೀವು. NCERT ಬುಕ್ಕನ್ನು ಓದ್ರಿ. ಸೇಮ್ ಇಲ್ಲಿ ಹೆಂಗೆ ನೋಟ್ಸ್ ಮಾಡ್ಕೊಂಡಿದ್ರಿ ಹಂಗೆ ನೋಟ್ಸ್ ಮಾಡ್ಕೊಳ್ಳಿ. ಇದನ್ನು ರೆಡಿ ಮಾಡ್ಕೊಳ್ಳೋದು. ಇನ್ನು ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಇಲ್ಲಿ ಹೆಂಗೆ ಕನ್ನಡ ಬರ್ದಾರೆ ಅಲ್ಲೂ ಹಂಗೆ ಕನ್ನಡ, ಇಲ್ಲಿ ಹೆಂಗೆ ಇಂಗ್ಲೀಷ್ ಐತೆ ಅಲ್ಲೂ ಹಂಗೆ, ಏನು ಚೇಂಜಸ್ ಇರೋದಿಲ್ಲ. ಪೆಡಗಾಗಿ ಅದೇ ಇರ್ತೈತಿ, ಬೋಧನಾಶಾಸ್ತ್ರ ಹಂಗೆ ಇರ್ತೈತಿ. ಬಟ್ ಲ್ಯಾಂಗ್ವೇಜ್ ಮಾತ್ರ ಚೇಂಜ್. ಇಂಗ್ಲೀಷ್ ಕನ್ನಡ ಅಂತೂ ನಿಮಗೇನೂ ಫರಕ್ ಬೀಳೋದಿಲ್ಲ, ಗೊತ್ತಾಗೋದಿಲ್ಲ ಯಾವ ಥರ ಐತೆ ಅಂತ. ಆದರೆ ನಿಮಗೇನು ತೊಂದರೆ ಆಗ್ತೈತಿ, ಇಲ್ಲಿ CDP ಒಂದು, ಇನ್ನು ನಿಮ್ಮ ಸಬ್ಜೆಕ್ಟ್ ಒಂದು. ನೀವೇನು ಮಾಡ್ಬೇಕಂತಂದ್ರೆ ಒಂದು ಈ ಕೋರ್ಸಿಗೆ ರಿಲೇಟೆಡ್ಡಾಗಿ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ನಲ್ಲಿ ಸರಿಯಾಗಿ ವೀಡಿಯೋ ಮಾಡಿದಾರೆ ಅಂದರೆ ಇನ್ಫಾರ್ಮೇಷನ್ ತಗೊಳ್ಳಿ. ಇನ್ನೊಂದು ಏನಂತಂದ್ರೆ ಇದಕ್ಕೆ ಪೆಡಗಾಗಿಗೆ ಸಂಬಂಧಪಟ್ಟಂಗೆ ಬುಕ್ಗಳನ್ನು ತೆಗೆದುಕೊಳ್ಳಿ. ಇನ್ನು ಇದಕ್ಕಂತೂ ಗೌರ್ಮೆಂಟ್ ಬುಕ್ಕನ್ನು ಓದ್ರಿ. ಇದಕ್ಕೆ ಭಾಳಷ್ಟು ಗೌರ್ಮೆಂಟ್ ಪುಸ್ತಕದಾಗಿಂದ ಹೊರಗಿಂದ ಏನೂ ಬರೋದಿಲ್ಲ. ಈಗಾಗಲೇ ನಿಮಗೆ ಪ್ರೂವ್ ಆಗೈತೆ ಅದು. ಗೌರ್ಮೆಂಟ್ ಬುಕ್ನಲ್ಲಿ ತೆಗೆದುಕೊಳ್ಳಿ. ಯಾವುದು ಒಂದು ಸೈನ್ಸ್ದವ್ರು ಆಗಿರ್ಬೋದು, ಒಂದು SS.
ನೀವು ಇಬ್ಬರು ಎರಡೂ ಟೀಚರ್ ಅಪ್ಲೈ ಮಾಡೋರು ಸರ್ಕಾರಿ ಯಾವುದು ಸೆಂಟ್ರಲ್ ಗೌರ್ಮೆಂಟದ್ದು ಬುಕ್ ಅಂತ ತೆಗೆದುಕೊಳ್ಳಿ. ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅಂತೂ ಈಗಾಗಲೇ ನೀವು ಭಾಳಷ್ಟು ಅಧ್ಯಯನ ಮಾಡಿರ್ತೀರಿ. ಅದೇ ಅಧ್ಯಯನವನ್ನು ಅಲ್ಲಿ ಹಾಕಿರೋ ಮುಗಿದೋಯ್ತು ನೋಡಿ. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯ್ತು ನಿಮಗಿಲ್ಲಿ ಓದುವಂಥ ಮೆಥಡ್ಗಳು. ಇದು ಇದು CBT ನಡೀತಂತಂದ್ರೆ ಕಂಪ್ಯೂಟರ್ ಬೇಸ್ ಇರ್ತೈತಿ, ನೆನಪಿಟ್ಕೊಂಬಿಡ್ರಿ. ಭಾಳಷ್ಟು ಜನ ಹೇಳ್ತಾ ಇರೋದು ಅದನ್ನೇ, ಏನಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದೆ ಅಂತೇಳಿ. ಗೊತ್ತಾಗ್ತೈತಿ ನೋಡೋಣ. ಹಾಗಾದ್ರೆ ಈ ಹಿಂದಿನ ನಮ್ಮ ಸೋಲಿಗೆ ನಾವು ಮಾಡಿರುವಂಥ ತಪ್ಪೇನು ಅಂತೇಳಿ, ಸೋಲಂತ ಅನ್ನೋದು ಬೇಡ, ಏನಂತಂದ್ರೆ ಒಂದು ಅನುಭವ ಅದು. ಹಾಗಾದ್ರೆ ನಾವು KTETಯನ್ನು ಯಾಕೆ ಪಾಸ್ ಆಗಲಿಲ್ಲ ಅದನ್ನು ನೋಡ್ಕೋಬೇಕು ನಾವು. ಯಾಕೆ ಸರ ಒತ್ತಿ ಹೇಳತ್ತರಿ ಅಂತಂದ್ರೆ ಇನ್ನೂ ಒಂದು ಪರೀಕ್ಷೆ ಇದೇ ರೀತಿ ಆಗಬಾರ್ದು. ಯಾಕಂದ್ರೆ ದೇವರ ಅವಕಾಶವನ್ನು ಪದೇ ಪದೇ ಕೊಡೋದಿಲ್ಲ, ಕೊಟ್ಟಾಗ ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು. ಹಾಗಾದರೆ ಎಲ್ಲರೂ ಅಂತ ಇದ್ದಾರೆ, ಭಾಳಷ್ಟು ಪ್ರಶ್ನೆ ಪತ್ರಿಕೆ ಈಸಿ ಆಗಿತ್ತು, ಬಟ್ ನಾ ಬಿಡಿಸುವಾಗ ತಪ್ಪು ಮಾಡಿದೆ. ನೀ ಏನು ತಪ್ಪು ಮಾಡಿದಿ? ಹಾಗಾದ್ರೆ ಓದಿನಲ್ಲಿ ಭಾಳಷ್ಟು ತೊಂದರೆಯನ್ನು ಮಾಡಿದೆವು ನಾವು. ಏನು ಓದೋದ್ರಿ ಅಂದ್ರೆ ಒಂದನೇ ಪ್ರಶ್ನೆನ ಕೊಟ್ಟಿದ್ದಾನೆ ನೋಡಿ SS-ನಲ್ಲಿ, ಏನಂತಂದ್ರೆ ಭಾರತದೊಂದಿಗೆ ಗಡಿ ಹಂಚಿಕೊಳ್ಳದೇ ಇರುವ, ನೋಡಿ ಕೊಂಡಿರುವ ಬೇರೆ, ಎಷ್ಟು ಡಿಫ್ರೆನ್ಸ್ ಐತೆ ನೋಡಿ. ಕೊಂಡಿರುವ ಅಂತಂದ್ರೆ ಹಂಚ್ಕೊಂಡಿದೆ ಅಂತ, ಹಾಗಾದ್ರೆ ಅವ್ರು ಕೇಳಿದ್ದೇನು ಕೊಳ್ಳದೇ ಇರುವ. ನೋಡಿ ಎಷ್ಟು ಡಿಫ್ರೆನ್ಸ್ ಮಾಡಿದಾನು, ಕೊಳ್ಳದೆ. ಹಾಗಾದ್ರೆ ನಾವು ಏನು ಓದಬೇಕಾಗಿತ್ತು ರೀ ಅಂತಂದ್ರೆ ಸರಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ಓದಬೇಕಾಗಿತ್ತು. ಪ್ರಶ್ನೆ ಪತ್ರಿಕೆಯನ್ನು ಓದಲಿಲ್ಲ, ಸರಿಯಾಗಿ ಪರೀಕ್ಷೆಗಿಂತ ಮುಂಚೆ ಓದಬೇಕಾಗಿತ್ತು, ಅದನ್ನು ಓದಲಿಲ್ಲ. ಏನಾಗಿದ್ದಾಗೋತ್ ಬಿಡಂತೆ ಬರೋದು, ಆ ರೀತಿ ತೊಂದರೆ ಆಯಿತು. ಇಲ್ಲಿ ನಮಗೆ ಓದಿನಲ್ಲಿ ಸಮಸ್ಯೆ ಆಯಿತು, ಪರೀಕ್ಷೆಯ ಕೊಠಡಿಯಲ್ಲಿ ಸಮಸ್ಯೆ ಆಯಿತು. ಕೊಠಡಿಯಲ್ಲಿ ನಾವೇನು ಮಾಡ್ಕೊಂಡು ಅಂತಂದ್ರೆ ಮೊದಲು ಮಾರ್ಕ್ ಮಾಡ್ತಾ ಹೋದು. ಹಾಗಾದ್ರೆ ನೀವು ಅಪ್ಲೈ ಮಾಡ್ಕೋಬೇಕಿದನ್ನು. ಏನಂತಂದಾಗ 150 ಕ್ವಶನ್ಗಳನ್ನು ನಾನು ಓದಿದ್ದೀನಿ. 150 ಕ್ವಶನ್ಗಳನ್ನು ಓದಿ ನಾನು ಪ್ರಶ್ನೆ ಪತ್ರಿಕೆಯಲ್ಲಿನೇ ಏನು ಮಾಡೀನಿ ಅಂತಂದ್ರೆ ಮಾರ್ಕ್ ಮಾಡೀನಿ. ಪ್ರಶ್ನೆ ಪತ್ರಿಕೆಯಲ್ಲಿ ಮಾರ್ಕ್ ಮಾಡೀನಿ. ಪ್ರಶ್ನೆ ಪತ್ರಿಕೆಯಲ್ಲಿ ಮಾರ್ಕ್ ಮಾಡಿದ ಮೇಲೆ ನಾ ಏನು ಮಾಡೀನಿ ಅಂತಂದ್ರೆ OMRನಲ್ಲಿ ಹಾಕಕ್ಕೆ ಹೋದ್ನಿ. OMRನಲ್ಲಿ ಹಾಕಕ್ಕೆ ಹೋದಾಗ ನನಗೇನು ಆಗಲಿಲ್ಲ, ಟೈಮ್ ಆಗಿಲ್ಲ. ಇದನ್ನು ಈಗಾಗಲೇ ನಾ ಹೇಳಿದ್ದೀನಿ ನಿಮಗೆ, ಇದನ್ನು ಮಾಡಬೇಡ್ರಂತೆ. ಪ್ರಶ್ನೆ ಪತ್ರಿಕೆಯನ್ನು ಓದ್ತಾ ನಾನು ಆನ್ಸರ್ ಗೊತ್ತಿದ್ದನ್ನು ಏನು ಮಾಡ್ಬೇಕು, ನೀವು OMRನಲ್ಲಿ ಫಿಲ್ ಮಾಡಿದರೆ ಟೈಮ್ ಉಳಿತಿತ್ತು. ಮತ್ತು ಇನ್ನೊಂದೇನು, ನಾವು ಮಾಡಿರುವಂಥ ಮಿಸ್ಟೇಕ್ ಏನಂತಂದ್ರೆ ನಾವು ರೌಂಡ್ 1 ರೌಂಡ್ 2 ರೌಂಡ್ 3 ಅಂತ ಏನು ಮಾಡ್ಕೋಬೇಕು. ಯಾಕ್ರಿ ಸರ್ ಅಂತಾರೆ ನೀವು, ಇದನ್ನು CTETಗೂ ಅಪ್ಲೈ ಮಾಡಿರಿ. ರೌಂಡ್ 1ನಾಗ ಏನು ಮಾಡ್ಬೇಕಂತಂದ್ರೆ ಗೊತ್ತಿರುವ ಪ್ರಶ್ನೆಯನ್ನು ಆನ್ಸರ್ ಮಾಡಬೇಕು. ಹಾಗಾದ್ರೆ ಕಂಪ್ಲೀಟಾಗಿ ಗೊತ್ತಾಕೈತಿ ನೋಡ್ಕೊಡ್ಕನ, ಅವನ್ನ 1ನೇ ರೌಂಡ್ನಾಗ ಮುಗಿಸ್ಕೊಂಡ್ಬಿಡ್ಬೇಕು, ಟೈಮ್ ಉಳಿತೈತಿ. 2ನೇ ರೌಂಡ್ನಾಗ ಏನು ಮಾಡ್ಬೇಕಂದ್ರೆ 2ರಲ್ಲಿ ನಿಮ್ಗೆ ಡೌಟ್ ಇರ್ತೈತಿ ನೋಡ್ರಿ, ಇದು ಅದು ಅದನ್ನು ಮುಗಿಸ್ಕೋಬೇಕು. 3ನೇ ರೌಂಡ್ನಲ್ಲಿ ಗೊತ್ತಿಲ್ಲದೇ ಇರುವಂಥವು, ಸರ ನನಗಿದು ಏನೂ ಗೊತ್ತೇ ಇಲ್ಲ, ಹಾಗಾದ್ರೆ ನನಗಿದು 3ನೇ ರೌಂಡ್ನಲ್ಲಿ ಏನೂ ಗೊತ್ತಿಲ್ಲ, ಬಟ್ ನೆಗೆಟಿವ್ ಇಲ್ಲ, ಏನೋ ಒಂದು ಹಾಕೋಣ. ನೋಡಿ, ಗೊತ್ತಿರುವುದನ್ನು 1ನೇ ರೌಂಡ್ನಾಗ ಮುಗಿಸ್ಕೊಂಡು, ಡೌಟ್ ಇರೋದನ್ನು 2ನೇ ರೌಂಡ್ನಾಗ ಮುಗಿಸ್ಕೊಂಡು, ಗೊತ್ತೇ ಇಲ್ಲ 3ನೇ ರೌಂಡ್ನಾಗ ನೋಡ್ಕೊಳ್ಬೇಕು. ಇಷ್ಟು ಮಾಡಿದ್ದು ಅಂದಿದ್ರೆ ಟೈಮ್ ಸೇವ್ ಆಗ್ತಿತ್ತು, ಕೊನೆಯ ಹಂತದಲ್ಲಿ ತುಂಬಾಕೆ ಹೋಗ್ತಿರ್ಲಿಲ್ಲ. ಹಾಗಾದ್ರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು 150ಕ್ಕೆ ಅವ್ರ ಪೇಪರ್ನಲ್ಲಿ 110 115 ಮಾರ್ಕ್ ಮಾಡಿದ್ದಾರೆ, ಕರೆಕ್ಟ್ ಅದಾವೆ. ಬಟ್ OMR ತುಂಬುವಾಗ ಅವರಿಗೆ 80 85 ಅಂಕ ಬಂದಾವೆ. ಯಾಕಷ್ಟು ಬಂದವು ಅಂತಂದ್ರೆ OMR ಹಾಳೆಯಲ್ಲಿ ತುಂಬುವಾಗ ಭಾಳಷ್ಟು ಜನ ಟೈಮ್ ಆತಂದು ತುಂಬಿಲ್ಲ, ಒಂದಷ್ಟು ಜನ ತುಂಬ್ಕೊಂತ ಹೋದಾಗ ಇಲ್ಲಿ 80ನೇ ಪ್ರಶ್ನೆ D ಹಾಕಬೇಕಿತ್ತು, ಅವನು ಮರೆತು 81ನೇ D ಹಾಕಿದಾನು, ಕೆಳಗಿನೂ ಎಲ್ಲ ತಪ್ಪಾಗಿದ್ದಾವೆ. ಈ ರೀತಿ ಮಾಡಿದ್ದಾರೆ. ಈ ರೀತಿಯ ಗೊಂದಲವನ್ನು ಯಾವಾಗೂ ಮಾಡಬಾರ್ದು, ಇದು ಭಾಳಷ್ಟು ತೊಂದರೆಯನ್ನು ಮಾಡ್ತೈತಿ. ಹಾಗಾದ್ರೆ ನಮ್ಗೆ 2 ರೀತಿಯ ನಾವು ತಪ್ಪು ಮಾಡಿದ್ದೀವಿ. ಒಂದು ಓದಿನಲ್ಲಿ ತೊಂದರೆ ಮಾಡಿದ್ದೀವಿ. ಯಾವ ಓದು? ಪ್ರಶ್ನೆ ಪತ್ರಿಕೆಯ ಓದು, ಹಾಗೆ ಓದು ಅಂದರೆ ನಮ್ಮ ವಿಷಯವನ್ನು ಓದೋದು. ಪರೀಕ್ಷೆಯ ಕೊಠಡಿಯಲ್ಲಿ ನಾವೇನು ಮಾಡಿದ್ದೀವಿ, OMR ಸೀಟ್ನೊಂದಿಗೆ ಮಿಸ್ಟೇಕನ್ನು ಮಾಡ್ತಾ ಬಂದಿದ್ದೀವಿ. ಇದಿಷ್ಟು ಏನಂತಂದಾಗ ನಾವು ಇನ್ನು ಮುಂದೆ ಮಾಡಬಾರ್ದು. ಇನ್ನು ಮುಂದೆ ಮಾಡಿದ್ವು ಅಂತಂದ್ರೆ ಪದೇ ಪದೇ ಯಾವಾಗೂ ನಿಸರ್ಗ ನಮಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ. ಹಾಗಾದ್ರೆ ಮುಂದಿನ ತಯಾರಿ ಏನು? ಇಷ್ಟೆಲ್ಲ ಹೇಳತ್ತರಿ ಸರ, ನೆಕ್ಸ್ಟ್ ಏನು ಪ್ರಿಪ್ರೇಷನ್ ಮಾಡ್ಬೇಕ್ರಿ ನಾವು? ನೋಡಿ, ನೀವು ಒಂದು ತಲೆಯಾಗಿಟ್ಕೋರಿ, ಇನ್ನು ನಿಮ್ಮ ಮುಂದಿನ ತಯಾರಿ ಭಾಳಷ್ಟು ಉತ್ತಮ ರೀತಿಯಿಂದ ಇರಬೇಕು. ನಿಮ್ಮನ್ನು ಭಾಳಷ್ಟು ಜನ ಅಬ್ಸರ್ವ್ ಮಾಡ್ತಿರ್ತಾರೋ. ನಿಮ್ಮ ನೋಟ್ಸ್ಗಳನ್ನು ನೀವು ರೆಡಿ ಮಾಡ್ಕೊರಿ. ಫಸ್ಟ್ ಯಾವ ಪರೀಕ್ಷೆಗೆ ಪ್ರಿಪೇರ್ ಆಗ್ರಿ,
ನಿಮ್ಮ ನೋಟ್ಸ್ ರೆಡಿ ಇರಬೇಕು, ನಿಮ್ಮ ಪರೀಕ್ಷೆಯ ತಯಾರಿ ಇಂದಿನಿಂದನೇ ಆಗಬೇಕು. ಸರ ನಾಳಿಂದ ಅಲ್ಲ, ಇಂದಿನಿಂದನೇ ಪ್ರಾರಂಭ ಆಗ್ಬೇಕು ನಿಮ್ದು ಅಭ್ಯಾಸ. ಇವತ್ತಿಂದ ಚಾಲೋ ಮಾಡಿರಿ, ಓದಕ್ಕೆ ಸ್ಟಾರ್ಟ್ ಮಾಡಿರಿ, ಯಾವ ಮಂದಿ ವಿಚಾರ ಮಾಡೋಂಗಿಲ್ಲ. ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ಕೋರಿ, ಸೆಲ್ಫ್ ಅನಾಲಿಸಿಸ್ ಮಾಡಿ. ಹಾಗಾದರೆ ಸರ್ 4 ಆಪ್ಷನ್ಸ್ನಲ್ಲಿ ಯಾವ್ದು ಆಪ್ಷನ್ ಸರಿ ಅಂತ ನೋಡ್ಕೋರಿ. ಈ ಉತ್ತರ ನನಗೆ ಯಾಕೆ ಬಂದಿಲ್ಲ ಅಂತ ನೋಡ್ಬೇಕು. ಸೆಲ್ಫ್ ಅನಾಲಿಸಿಸ್ ಸ್ಟಾರ್ಟ್ ಮಾಡಿ, ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ನಂತರದಲ್ಲಿ ನಿರಂತರ ಪ್ರಯತ್ನ ಇರಬೇಕು. ಮೇನ್ ಇಂಪಾರ್ಟೆಂಟ್. ನೀ ಸಕ್ಸಸ್ ಆಗೇ ಆಗತಿ, ನಿನ್ನಲ್ಲಿ ಆ ಕೆಪಬಿಲಿಟಿ ಐತಿ, ನೀ ಏನು ಬೇಕಾದ್ ಮಾಡ್ತಿ. ಬಟ್ ನಿನ್ನಲ್ಲಿ ಏನಿಲ್ಲ ಅಂತಂದ್ರೆ ಸ್ಟಾರ್ಟಪ್ ಗುಣ ಇಲ್ಲ. ಹಾಗಾದ್ರೆ ನಾ ಮಾಡಬೇಕು ಅಂತೆಲ್ಲ ಐತಿ, ಯಾವಾಗ ಮಾಡ್ಬೇಕಂತ ಗೊತ್ತಿಲ್ಲ. ನಿಂಗೆ ಓದ್ಬೇಕಂತ ಭಾಳ ಅನ್ನಿಸ್ತೈತಿ, ಡಿಸ್ಟ್ರಾಕ್ಷನ್ ಭಾಳ ಅದಾವ ನಿನ್ನಲ್ಲಿ. ಏನು ಈ ಸದ್ಯ ಪಿ ಸಿ ಕರೆದಂದ್ರೆ ಪಿ ಸಿ ಓದ್ತಿ, ಮಾಡಿದಿ MA BEd ಮಾಡಿದ್ವಿ, ಕಾನ್ಸ್ಟೇಬಲ್ ಕರೆದ್ರೆ ಓದ್ತಿ, MA BEd ಮಾಡಿದಿ, FD SDA ಕರೆದ್ರೆ ಓದ್ತಿ, ಟೀಚರ್ ಆಗಬೇಕಂತ ಎಲ್ಲ ಮಾಡಿದಿ. ಬಟ್ ಟೀಚರ್ದ ಏನೂ ಓದಾತಿಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ನಿರಂತರ ಪ್ರಯತ್ನ ಇರಲಿ, ಗುರಿಯ ಬಗ್ಗೆ ಗೊತ್ತಿರಲಿ. ನಿರಂತರ ಪ್ರಯತ್ನದೊಂದಿಗೆ ನೀನು ಗುರಿ ಗೊತ್ತಿರ್ಬೇಕು. ನೀ ಟೀಚರ್ ಆಗಾಕ ಹುಟ್ಟಿದೀಪ, ನೀ ಟೀಚರ್ ಆಗೇ ಆಗತಿ. ಆದ್ರೆ ನೀ ಪ್ರಿಪ್ರೇಷನ್ ಮಾಡು. ಆತ್ಮವಿಶ್ವಾಸ ಭಾಳ ಇರ್ಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು. ಇನ್ನೊಬ್ಬ ನಮಗೆ ಮೋಟಿವೇಶನ್ ಮಾಡೋದಲ್ಲ, ಸೆಲ್ಫ್ ಮೋಟಿವೇಶನ್ ಆಗಬೇಕು. ನಮಗೆ ನಾವು ಮೋಟಿವೇಶನ್ ಮಾಡ್ಕೋಬೇಕು. ನಮಗೆ ನಾವು ಯಾವಾಗ ಮೋಟಿವೇಶನ್ ಮಾಡ್ಕೋತೀವಿ ಅಂತಂದ್ರೆ ನಮ್ಮ ಗುರಿಯ ಬಗ್ಗೆ ನಮಗೆ ಮಾಹಿತಿ ಇದ್ರೆ ಅಷ್ಟ. ನಮಗೆ ಗೊತ್ತೈತಿ ನಾ ಆದ್ರೆ ಟೀಚರ ಆಗ್ತೇನೆ ಅಂತೇಳಿ. ಹಾಗಾದ್ರೆ ನಾ TET ಬರೀಲೇಬೇಕಲ್ಲ. TETನ ಬರ್ದಿಲ್ಲ ಅಂದ್ರೆ ಹೆಂಗೆ ಟೀಚರ್ ಆಗ್ತಿ? TET ಪಾಸ್ ಆಗಿಲ್ಲ ಅಂದ್ರೆ ಹೆಂಗೆ ಆಗ್ತಿ? ನೀ ನಾಳೆ ಹೆಂಗೆ ಮಕ್ಕಳಿಗೆ ಹೇಳ್ತಿ? ಹಾಗಾದ್ರೆ TET ನೀ ಬರೀತಿ ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಆಗಿ ನೋಟ್ಸ್ ಮಾಡು, ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡು, ನಿರಂತರ ಪ್ರಯತ್ನ ಇರಲಿ, ಆತ್ಮವಿಶ್ವಾಸದಿಂದ ಓದು. 100% ಆಗ್ತೈತಿ. ನೆಕ್ಸ್ಟ್ ಅಟೆಂಪ್ಟ್ ಕ್ಲಿಕ್ ಆಗೇ ಆಗ್ತರಿ. ಆದ್ರೆ CTET ಮಾತ್ರ ಬಿಡುವಂಗಿಲ್ಲ. CTET ಅಪ್ಲೈ ಮಾಡಿರಿ. ಯಾರೆಲ್ಲ ವಿಡಿಯೋ ನೋಡತ್ತೀರಿ CTET ಅಪ್ಲೈ ಮಾಡಲೇಬೇಕು. ನೀವು CTETಯನ್ನು ಅಪ್ಲೈ ಮಾಡಿರಿ. ಯಾರ್ದೆಲ್ಲ ಇನ್ನೂ BEd ಓದ್ತಾ ಇದ್ದೀರಿ ಅವರು ಅಪ್ಲೈ ಮಾಡಿರಿ. ಹಾಗಾದ್ರೆ ಸರ ನಂದು ಈಗ ಫಸ್ಟ್ ಸೆಮ್ ಮುಗೀತ್ರಿ. ಹಾಗಾದ್ರೆ ಸರ್ ನಾನು ಫಸ್ಟ್ ಸೆಮ್ ಮುಗೀತಂತಂದ್ರೆ ಎಸ್ ನೀನು ಅಪ್ಲೈ ಮಾಡು. ಸರ ನಂದು ಮುಗಿದು 3 ವರ್ಷ ಆಗೈತಿ, ನೀವು ಅಪ್ಲೈ ಮಾಡಿರಿ. ಸರ ನಾ ಏನಂತಂದ್ರೆ ಇಲ್ಲಿ ಏನು ಗೆಸ್ಟ್ ಟೀಚರಾಗಿ ಹೋಗತ್ತಿದ್ದೀನಿ, ನೀವು ಅಪ್ಲೈ ಮಾಡಿರಿ. ಸರ ನಂದು KTET ಪಾಸ್ ಆಗೈತಿ, KTET ಪಾಸ್ ಆಗೈತಿ, ನೀವು ಅಪ್ಲೈ ಮಾಡಲಿಲ್ಲ ಅಂತಂದ್ರೆ ಏನು ತೊಂದರೆ ಆಗ್ತೈತೆ ಅಂದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ನಾಗ ಅಷ್ಟೇ ಟೀಚರ್ಗಳಾಗ್ತಾರೆ. ಏನಾದರೂ ನವೋದಯ ಕೇಂದ್ರೀಯ ವಿದ್ಯಾಲಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕಾಲ್ ಆದಾಗ ನಿಮ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ನೀವು TETಯ ಜೊತೆಗೆ CTET ಏನಾದರೂ ಪಾಸ್ ಆಗಿದ್ರಿ ಅಂತಂದ್ರೆ ನಿಮಗೆ ಭಾಳಷ್ಟು ಅವಕಾಶ ಐತಿ, ಭಾಳಷ್ಟು ನಿಮ್ಗೆ ರಿಕ್ರೂಟ್ಮೆಂಟ್ ಆಗ್ತಾವೆ. ಕೇವಲ ನೀವು ಕೇಂದ್ರ ಸರ್ಕಾರ ಈಗ ರಾಜ್ಯ ಸರ್ಕಾರದಷ್ಟೇ ಇಟ್ಕೊಂಡು ಕುಂತೀರಿ. ನೀವು 2022 ನಂತರ ಕಾಲ್ಫಾರ್ಮೇ ಇಲ್ಲ. ಹಾಗಾದ್ರೆ ಸರ 22ರಿಂದ 2025ವರೆಗೂ TET ಟೀಚರ್ ಕಾಲ್ಫಾರ್ಮೇನೇ ಇಲ್ಲ. TET ಪಾಸ್ ಆಗಿದ್ದೀರಿ, CETಗೆ ಇಲ್ಲಿಂದ ಇಲ್ಲಿ ತನಕ ಕರೆದಿಲ್ಲ. ಅದೇ ನೀನು ಸೆಂಟ್ರಲ್ ಗೌರ್ಮೆಂಟ್ ನೋಡ್ತಾ ಇದ್ರಿ ಅಂತಂದ್ರೆ ಪ್ರತಿ ವರ್ಷ ಕಾಲ್ ಆಗ್ತಾವೆ, ಪ್ರತಿ ವರ್ಷ ಆಗೇ ಆಗ್ತಾವೆ. ಅದನ್ನು ಓದ್ರಿ, ಅದನ್ನು ಪಾಸ್ ಮಾಡ್ಕೋರಿ. ಅಲ್ಲಿ ನೀವು ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮ ಇಂಗ್ಲೀಷು ಮತ್ತು ಹಿಂದಿ ಲ್ಯಾಂಗ್ವೇಜ್ ಚಲೋ ಇತ್ತು ಅಂತಂದ್ರೆ ಮುಗಿದು ಹೋಯ್ತು, ನೀವು ಅಲ್ಲಿ ಆಗೇ ಆಗ್ತೀರಿ. ಅದಕ್ಕೋಸ್ಕರ ಕೇವಲ ರಾಜ್ಯದಲ್ಲಿ ನಾ ಪಾಸ್ ಆಗಿದ್ದೇನು, ನನಗೆ 110 ಬಿದ್ದು 20 ಬಿದ್ದು ಅಂತ ಖುಷಿಪಟ್ಟು ಇಲ್ಲೇ ಕುಂದ್ರೋದಲ್ಲ. ಯಾಕಂದರೆ 2022ರಿಂದ 2025 ತನಕ ಭಾಳಷ್ಟು ಜನ ಕುಂತಾರೆ ಇಲ್ಲಿ ಟೀಚರ್ ಆಗಾಗ. ಅದಕ್ಕೋಸ್ಕರ ನೀವು ದೃಷ್ಟಿಯನ್ನು ಬದಲಿ ಮಾಡಿರಿ, ನಿಮ್ಮ ಭವಿಷ್ಯ ನಿರ್ಮಾಣ ಆಗ್ತೈತಿ. ನೀವು ಕೇವಲ TETಗೆ ಅಷ್ಟೇ ಕುಂದ್ರಬೇಡ್ರಿ, CTETನೂ ಮಾಡ್ಕೋಬೇಕು ನೀವು. ಹಾಗಾದ್ರೆ ಇಲ್ಲಿ CTET ಪರೀಕ್ಷೆಯನ್ನು ಈ ರೀತಿ ನೀವು ಏನು ಮಾಡ್ಕೋಬೋದು, ನೋಡ್ಕೊತ ನೀವು ಬಿಡಿಸ್ಬೋದು, ಇದನ್ನು ರೆಡಿ ಮಾಡ್ಕೋಬೋದು, ನೀವು ಪಾಸು ಆಗ್ಬೋದು. ಆದ್ರೆ ಇದೆಲ್ಲವೂ ಕೂಡ ನಿಮ್ಮದು ಡಿಸೆಂಬರ್ 18ರ ಒಳಗಾಗಿ ಅಪ್ಲಿಕೇಶನ್ ಬರಬೇಕು. ಫೆಬ್ರವರಿ 8 ನಿಮ್ಮ ಫಿಕ್ಸ್ ಪರೀಕ್ಷಾ ದಿನ ಅಂತ ಕೊಟ್ಟಿದ್ದಾರೆ. ನಿಮಗೆ ಭಾಳಷ್ಟು ಟೈಮ್ ಐತಿ, ನೀವು ಮಾಡ್ಬೋದು. ಯಾಕಂದ್ರೆ ಒಂದೇ ಒಂದು ತಿಂಗಳಿನಲ್ಲೇನ ನೀವು ಇಷ್ಟೆಲ್ಲ ಏನು ಓದಿದ್ರಿ, ರೆಡಿ ಆದ್ರಿ. ಇನ್ನು ನಿಮಗೆ 2 ತಿಂಗಳು ಟೈಮ್ ಸಿಕ್ಕಾಗ ನೀವು ಮಾಡ್ತೀರಿ. 2 ತಿಂಗಳ ಮೇಲೆ ಟೈಮ್ ಸಿಗ್ತೈತಿ, ನಿಮಗೆ ಮಾಡ್ಬೋದು, ನೀವು ಬೇಕಾದಂಗೆ ಮಾಡ್ಬೋದು. ಆದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು, ನಾ ಮಾಡೇ ಮಾಡ್ತೇನೆ ಅನ್ನೋದು ಬೇಕು. ಈಗ ನೀವು ಏನು ಥಿಂಕ್ ಮಾಡ್ಬೇಕಂತಂದ್ರೆ, ಯಾರೆಲ್ಲ ನೀವು KTETಯಲ್ಲಿ ಮಾರ್ಕ್ಸ್ ಕಡಿಮೆ ಬಿದ್ದಾವು, ನೀವು ಎಲಿಜಿಬಲ್ ಆಗಿಲ್ಲ, ನೀವು ಚಾಲೆಂಜಾಗಿ ತೆಗೆದುಕೊಳ್ಳಿ. ಏನಂತಂದ್ರೆ ನಾ CTET ಮಾಡಿ ತೋರಿಸ್ತಾನಂತೆ. KTET ಆಗಿಲ್ಲ ಅಂದ್ರೆ ನಾ CTET ಮಾಡೇ ಮಾಡ್ತೇನೆ, ಅದನ್ನು ಓದ್ತೇನೆ ಅಂತ ತಗೋರಿ. ನೀವು 100% ಮಾಡ್ತೀರಿ. ನಿಮ್ಮಲ್ಲಿ ಆ ಕ್ವಾಲಿಟಿ ಐತಿ, ನಿಮ್ಮಲ್ಲಿ ಆ ಗಟ್ಸ್ ಐತಿ,
ನೀವು ಮಾಡೇ ಮಾಡ್ತಾರೆ. ಭಾಳಷ್ಟು ನೀವು ಧೈರ್ಯವಂತರದರಿ, ಭಾಳಷ್ಟು ನಿಮ್ಮಲ್ಲಿ ಶಕ್ತಿ ಐತಿ. ಬಟ್ ನಿಮ್ಮ ಶಕ್ತಿ ಏನಂತ ನಿಮಗೆ ಗೊತ್ತಿಲ್ಲ. ಅಷ್ಟು ನೀವು ಶಾಣೆ ಅದರಿ. ನಿಮ್ಮ ಶಾಣೆತನ ಏನಂತ ನಿಮಗೆ ತಿಳಿವತ್ತು. ಅದು ತಿಳಿತಂತಂದ್ರೆ ಮಾತ್ರ ನೀವು ಎಲ್ಲರೂ ವಿಶ್ವೇಶ್ವರಯ್ಯಗಳು ಆಗ್ತೀರಿ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೂ ಕೂಡ ನಿಮಗೇನಂತಂದಾಗಿಲ್ಲಿ ಈ ರೀತಿ ನಿಮ್ಮ ಪ್ರಯತ್ನವನ್ನು ಮಾಡ್ತಾ ಬಂದ್ರೆ ಮಾತ್ರ ನಿಮಗೇನಾಗ್ತೈತಿ, ಸಕ್ಸಸ್ ಅನ್ನೋದು ಸಿಗ್ತೈತಿ ಅಂತ ನೋಡ್ಬೋದು. ಇಲ್ಲಿ ಎಲ್ಲ ಮಾಹಿತಿಯನ್ನು ಹೇಳ್ತಾ ಬಂದಿದ್ದೀನಿ ನಾ. ಹಾಗಾದ್ರೆ ನಾವು ಪಾಸ್ ಆಗಲಿಲ್ಲ, ನಮ್ಮ ಕತೆ ಇಲ್ಲಿಗೆ ಮುಗಿತೇನ್ರಿ ಅಂತಂದ್ರೆ ಇಲ್ಲ, ನಿನ್ನ ಕತೆ ಇಲ್ಲಿಂದ ಚಾಲೂ ಆಯಿತು. ಅದಕ್ಕೆ ಇಲ್ಲಿ ಬರೆದೇ ಬಿಟ್ಟಿದ್ದೇವೆ ನೋಡಿ, ಎಲ್ಲವೂ ಇಲ್ಲಿಗೆ ಮುಗಿಯಿತಾ ಅಂತಂದರೆ ಇಲ್ಲ, ಏನೂ ಮುಗ್ದಲ್ಲ. ನಮ್ಮ ಮುಂದಿನ ಆಯ್ಕೆ CTET ಐತಿ. ಈ ಸದ್ಯ ನಾವು ಬರಿತೇವೆ ಅಂತ ತಿಳ್ಕೊಳ್ಳಿ. ನಾವು ಮಾಡಿದ ತಪ್ಪುಗಳು ಇನ್ನು ಮುಂದೆ ಮಾಡೋದಿಲ್ಲ. ಹಾಗಾದ್ರೆ ಮುಂದಿನ ತಯಾರಿ 100% ತಯಾರಿ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಯಾರೆಲ್ಲ KTET ಪಾಸ್ ಆಗಿದ್ದೀರಿ ನೀವು ಅಪ್ಲೈ ಮಾಡಿರಿ, ನೀವು ಬರೀರಿ. ಮತ್ತು GPSTR ಯಾರೆಲ್ಲ ಓದಾತರಿ ಸರಿಯಾಗಿ ಪ್ರಿಪ್ರೇಷನನ್ನು ಮಾಡಿರಿ. ಒಮ್ಮೆ GPSTR ಓದ್ನಿ, ಒಮ್ಮೆ HSTR ಓದ್ನಿ, ಒಮ್ಮೆ ಮತ್ತೊಂದು ಓದ್ನಿ ಅಂತ ಕುಂದ್ರಬೇಡ್ರಿ. ಒಂದು ಪರ್ಟಿಕ್ಯುಲರಾಗಿ ಓದ್ರಿ. ಸರ್ಕಾರದವ್ರು ಕನ್ಫರ್ಮ್ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ, ಆದರೆ ನಮ್ಮ ತಯಾರಿಯಲ್ಲಿ ನಾವಿರಬೇಕು, ನಿರಂತರ ಪ್ರಯತ್ನದಲ್ಲಿ ನಾವಿರಬೇಕು. ಇದು ಯಾರಿಗಂತಂದ್ರೆ ಯಾರೆಲ್ಲ ವೈಫಲ್ಯವನ್ನು ಅನುಭವಿಸಿದರೆ ಈ ಪರೀಕ್ಷೆಯಲ್ಲಿ ಅವರಿಗೋಸ್ಕರ ವಿಡಿಯೋ. ಹಾಗಾದರೆ ಇಲ್ಲಿ ನನ್ನ ಅನುಭವದೊಂದಿಗೆ ನಾನು ಹೇಳ್ತಾ ಬಂದಿದ್ದೀನಿ. ಮತ್ತು CTET ಯಾರೆಲ್ಲ ಕೇಳ್ತಾ ಇದ್ರಿ ನಿಮಗೋಸ್ಕರ ಹೇಳಿದ್ದೀನಿ. ಇದನ್ನು ನೀವು ರೆಫರೆನ್ಸ್ ಆಗಿ ಇಟ್ಕೊಂಡು ಕಾಸು ನಿಮ್ಮ ಮುಂದಿನ ತಯಾರಿಯನ್ನು ಮಾಡ್ತಾ ಬರ್ರಿ. ಮತ್ತು ಈ ರೀತಿಯಾಗಿರುವಂಥ ಇನ್ಫಾರ್ಮೇಷನ್ಗೋಸ್ಕರ ನೀವು ಶ್ರೀರಕ್ಷೆ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿರಿ. ಇಲ್ಲಿವರೆಗೂ ಏನು ಈ ಇನ್ಫಾರ್ಮೇಷನನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.